ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸ್ವಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ಭೂಮಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನಪೂರ್ಣಃ. ಈಗ ಬ್ರಾಹ್ಮಣರಲ್ಲಿ ಜ್ಞಾನ, ಕ್ಷತ್ರಿಯರಲ್ಲಿ ಬಲ. ಜ್ಞಾನದಿಂದ ಅವರ ತಾರತಮ್ಯ, ಯೋಗ್ಯತಾ ತಾರತಮ್ಯ ಗೊತ್ತಾದರೆ ಬ್ರಾಹ್ಮಣರಲ್ಲಿ, ಕ್ಷತ್ರಿಯರಲ್ಲಿ ಬಲದಿಂದ ತಾರತಮ್ಯ ಗೊತ್ತಾಗುತ್ತೆ. ಆದರೆ ಬಲ ಅನ್ನೋದು ವಿಷ್ಣು ಸೇವೆಗೋಸ್ಕರ ಇರಬೇಕೆ ಹೊರತು ತಮ್ಮ ಲೋಕನಾಶಕ್ಕಿದ್ದರೆ ಅದು ಬಲ ಅಲ್ಲ. ಮತ್ತು ವರಾದಿಗಳಿಂದ ಬಂದರೂ ಅಲ್ಲ, ಅಸ್ತ್ರಾದಿಗಳಿಂದ ಬಂದರೂ ಅಲ್ಲ, ಅಭೇಷದಿಂದ ಬಂದರೂ ಅಲ್ಲ, ಸಹಜವಾದ ಬಲ ಆಗಿರಬೇಕು ಅಂತ ತಿಳಿಸಿದೆ. ಇನ್ನು ಮುಂದೆ ಇದರಲ್ಲಿ ವೈಶ್ಯರಿಗೆ ಧನಧಾನ್ಯಗಳು, ಶೂದ್ರರಿಗೆ ವಯಸ್ಸು ಅನ್ನೋದು ಮುಂದಿನ ಅಂಶ. ಇಷ್ಟೆಲ್ಲ ಹೇಳಿದ ಮೇಲೆ ಬಲ ಕಾರ್ಯ, ಜ್ಞಾನ ಕಾರ್ಯ ಅಂತ ಎರಡು ಭಾಗ ಮಾಡ್ತಾರೆ. ಕೃಷ್ಣ ರಾಮಾದಿ ರೂಪೇಶು ಬಲ ಕಾರ್ಯೋ ಜನಾರ್ದನ, ದತ್ತ ವ್ಯಾಸಾದಿ ರೂಪೇಶು ಜ್ಞಾನ ಕಾರ್ಯ ತಥಾ ಪ್ರಭು. ಇದು ವಿಶೇಷ ಅಂಶ. ಬಲ ಮತ್ತು ಜ್ಞಾನ ಎರಡು ಅತ್ಯಂತ ಮುಖ್ಯ. ಯಾತಕ್ಕೆ ಮುಂದೆ ಬರುತ್ತದೆ. ಬಾಹೋರ್ಬಲಾತ್ ಜ್ಞಾನಬಲಾಚ್ಚ ಧರ್ಮ ರಕ್ಷ. ಧರ್ಮದ ರಕ್ಷಣೆಗೆ ಬೇಕಾದ ಎರಡು ಅತ್ಯಂತ ಮುಖ್ಯವಾದ ಬಲಗಳು ಯಾವತ್ತು ಅಂದರೆ, ಒಂದು ಜ್ಞಾನಬಲ, ಇನ್ನೊಂದು ಬಾಹುಬಲ. ಬ್ರಾಹ್ಮಣರಲ್ಲಿ ಜ್ಞಾನಬಲ, ಇವರಲ್ಲಿ ಬಾಹುಬಲ. ಇವತ್ತು ಸರ್ಕಾರ ಇರೋ ಕೆಲಸಗಳನ್ನು ಕಮಿಟಿ ಫಾರಮ್ ಮಾಡ್ತಾರೆ ಅಡ್ವೈಸ್ ಮಾಡೋಕ್ಕೋಸ್ಕರ. ಅದೇನೋ ನಾಲೆಡ್ಜ್, ಅದೆಲ್ಲ ಮೆಡಿಕಲ್ ವಿಷಯ. ಚೀಫ್ ಮಿನಿಸ್ಟರ್ ಮೆಡಿಕಲ್ ಗೊತ್ತಿರಬೇಕಾಗಿಲ್ಲ. ಅವಾಗ ಏನು ಮಾಡ್ತಾರೆ, ಆ ಕಮಿಟಿ ಮಾಡಿ ಅವರ ಸಜೆಷನ್ ಮೇಲೆ ಕೆಲಸ ಮಾಡ್ತಾರೆ. ಅದೆಲ್ಲ ಏನದು ಜ್ಞಾನ. ಇಂಪ್ಲಿಮೆಂಟ್ ಮಾಡೋದೆಲ್ಲ ಬಲ. ಆ ದೃಷ್ಟಿಯಿಂದ ಬಲ, ಜ್ಞಾನ ಎರಡು ಮುಖ್ಯವಾಗಿ ಧರ್ಮ ಉಳಿಸೋಕ್ಕೆ ಬೇಕೇ ಬೇಕು. ಹಾಗಿದ್ರೆ ಬಲ ಕಾರ್ಯದ ರೂಪಗಳು ಯಾವುದು, ಜ್ಞಾನ ಕಾರ್ಯದ ರೂಪಗಳು ಯಾವುದು? ದೇವರ ರೂಪಗಳಲ್ಲಿ ಏನಿಲ್ಲ, ವ್ಯತ್ಯಾಸ ಇಲ್ಲ, ಭೇದ ಇಲ್ಲ. ಅದು ವಿಶೇಷ ಅಂತ ಒಂದಿದೆ. ವಿಶೇಷ ಅಂತಿರೋದ್ರಿಂದ ಕೃಷ್ಣ ರಾಮಾದಿ ರೂಪೇಶು ಬಲ ಕಾರ್ಯೋ ಜನಾರ್ದನ. ಕೃಷ್ಣ, ರಾಮ ಮೊದಲಾದ ರೂಪಗಳಲ್ಲಿ ಜನಾರ್ದನ, ನಾರಾಯಣ ಏನು ಮಾಡ್ತಾನೆ, ಬಲ ಕಾರ್ಯವನ್ನು ಮಾಡ್ತಾನೆ. ಕೃಷ್ಣ ಜಾತಃ ಕಂಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ, ಅವೆಲ್ಲ ಏನಿವು ಬಲ ಕಾರ್ಯಗಳಿವೆಲ್ಲ ಕೂಡ. ಆದ್ದರಿಂದ ಬಲ ಕಾರ್ಯವನ್ನು ಮಾಡ್ತಾನೆ. ರಾಮರೂಪದಲ್ಲಿ ಕರದೂಷಣ ಸಂಹಾರ, ರಾವಣಾದಿ ಸಂಹಾರಗಳನ್ನು ಮಾಡ್ತಾ ಬಲ ಕಾರ್ಯವನ್ನು ತೋರಿಸ್ತಾನೆ. ಅಲ್ಲಿ ಎರಡು ರೂಪದಲ್ಲೂ ಜ್ಞಾನ ಕಾರ್ಯನೂ ಮಾಡ್ತಾನೆ. ಕೃಷ್ಣನಾಗಿ ಭಗವದ್ಗೀತೆ ಉಪದೇಶ ಮಾಡ್ತಾನೆ, ಜ್ಞಾನ ಕಾರ್ಯ. ರಾಮನಾಗಿ ಅವರಿಗೆಲ್ಲ ಉಪದೇಶ ಮಾಡ್ತಾನೆ, ಭರತಾದಿಗಳಿಗೆ. ಅದು ಕೂಡ ಏನದು, ಜ್ಞಾನಂ ಶರಂಜತಂ ಪ್ರಿಯಾ ಸಮೇತಂ ಸ್ವಾತ್ಮಸ್ವರೂಪಮಿತಂ ಹನುಮನ್ಮುಖೇಶು ಸಂದರ್ಶಯಂತಂ ಅಜಿತಂ ಸ್ಮರತೋರು ಗಿರ್ಭಿ ಅಂತ ರಾಮರೂಪದ ವರ್ಣನೆ ಮಾಡ್ತಾ ತಂತ್ರಸಾರದಲ್ಲಿ ಆಚಾರ್ಯ ಹೇಳ್ತಾರೆ. ಹನುಮದಾದಿಗಳಿಗೆ ತನ್ನ ರೂಪವನ್ನು ಪರಮಾತ್ಮ ಉಪದೇಶವನ್ನು ಮಾಡುತ್ತಾನೆ. ಅದು ಬಲ, ಜ್ಞಾನ ಕಾರ್ಯ. ಈಗ ಬಲ ಕಾರ್ಯದ ರೂಪಗಳು, ಜ್ಞಾನ ಕಾರ್ಯದ ರೂಪಗಳು ಅಂಥೇಳಿ ಎರಡು ಭಾಗ ಮಾಡಿ ಅದರಲ್ಲಿ ಒಟ್ಟು ಅವತಾರಗಳು ಯಾವುದು ಅಂತ ಹೇಳ್ತಾರೆ. ವಿಶೇಷವಾಗಿ ಯಾವ್ಯಾವುದು ಅವತಾರಗಳು, ಯಾವ್ದು ಅವತಾರಗಳಲ್ಲ ಅಂತ ತಿಳ್ಕೊಂಡಿರ್ಬೇಕು ಅಂತ ಹೇಳಿದರು. ಅವತಾರಾನ್ ಹರೇರ್ ಜ್ಞಾತ್ವ ನಾವತಾರ ಹರೇಶ್ಚಯೇ ತದಾವೇಶಾನ್ ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿರ್ನ ಚಾನ್ಯಥಾ. ಎಲ್ಲಿದ್ದು? ಮೊದಲನೇ ಅಧ್ಯಾಯದಲ್ಲಿ ಬಂದಿತ್ತು. ಮೊದಲನೇ ಅಧ್ಯಾಯ ನಿತ್ಯ ಪಾರಾಯಣ ಮಾಡ್ತಿದ್ರೆ ಭಾರಿ ಉಪಯೋಗ. ಅನುಭಾಷ್ಯ, ಮೊದಲನೇ ಅಧ್ಯಾಯ ತಾತ್ಪರ್ಯ ಗೊತ್ತಿದ್ರೆ ಎಲ್ಲ ಪ್ರಮೇಯ ಗೊತ್ತಿರುತ್ತೆ. ಗೊತ್ತಿರುತ್ತೆ ವಿತ್ ಅಥಾರಿಟಿ. ಎರಡೆರಡು ಅಡ್ವಾಂಟೇಜ್ ಅದರಿಂದ. ಪ್ರಮೇಯನೂ ಗೊತ್ತಾಯಿತು, ಅದಕ್ಕೆ ಪ್ರಮಾಣನೂ ಗೊತ್ತಾಯ್ತು. ಆದ್ದರಿಂದ ತಪ್ಪದೇ ಓದ್ತಿರ್ಬೇಕು ಅವ್ರು. ಇಡೀ ತಾತ್ಪರ್ಯ ಏನು ಓದಿದ್ರು ಅವಿಷ್ಟು ಜ್ಞಾಪಕ ಆಗ್ತಿರ್ಬೇಕು. ತಾತ್ಪರ್ಯ ಯಾವ ಭಾಗ ತೊಗೊಂಡ್ರು ಕೂಡ ಮೊದಲನೇ ಅಧ್ಯಾಯದ ಶ್ಲೋಕಗಳು ಉಪಯೋಗ ಬರುತ್ತೆ. ಆದ್ದರಿಂದ ಇಡೀ ತಾತ್ಪರ್ಯ ಮಾಡೋದು ಭಾರಿ ಶ್ರೇಷ್ಠ. ಆಗದ ಕೊನೆಯ ಪಕ್ಷ ಏನು ಮಾಡ್ಬೇಕು, ಅದನ್ನು ಕೆಲವು ಮೊದಲನೇ ಅಧ್ಯಾಯ ಮಾಡಿಬಿಟ್ರೆ ಅನೇಕ ವಿಷಯಗಳು ಗೊತ್ತಾಗುತ್ತೆ. ಆನಂತರ ಎರಡನೇ ಅಧ್ಯಾಯ ಅವತಾರಗಳು ಯಾವುದೊಂದು ದೇವರು ತಿಳಿಬೇಕು, ಅದು ಮೋಕ್ಷಕ್ಕೆ ಸಾಧನ. ಅವತಾರಗಳು ಯಾವುದಲ್ಲ ಅಂತ ತಿಳಿಬೇಕು, ಅದು ಮೋಕ್ಷಕ್ಕೆ ಸಾಧನ. ಇವತ್ತು ಯಾರ್ಯಾರು ಭಗವಾನ್ ಅಂತ ಕಂಡ್ಕೊಂಡವ್ರನ್ನ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಭಗವಾನ್ಗಳು. ದೇವರಲ್ಲ. ರಾಮ ಪಾಪ ಒಬ್ಬ ಮನುಷ್ಯ, ರಾಮ ಮನುಷ್ಯ, ಇವರೆಲ್ಲ ದೇವರು. ಎಷ್ಟು ಊಟಪಟ್ಟ ಇವೆಲ್ಲ ಕೂಡ. ಕಲಿಯುಗದಲ್ಲಿ ಆಗ ಅನಾಹುತಕ್ಕೆ ಒಳ್ಳೆ ನಿದರ್ಶನ ಇದೆ. ಕಂಡ್ಕೊಂಡವರೆಲ್ಲ ಕ್ರಿಮಿನಲ್ಸ್, ಅವರೆಲ್ಲ ಹೆಚ್ಚು ಕಡೆ ಎಷ್ಟು ಜನ ಅಂಥವರೆಲ್ಲ ಕೂಡ ಭಗವಾನ್ಗಳಂತ ಏನಾಗಿರ್ತಾರೆ ಅವರೆಲ್ಲ ಹೈ ಕ್ಲಾಸ್ ಕ್ರಿಮಿನಲ್, ವಾಂಟೆಡ್ ಬೈ ಇಂಟರ್ನ್ಯಾಷನಲ್ ಕೇಡಿಗಳಿಗೆ ಅವರೆಲ್ಲ.
ಅವ್ರು ಏನು ಮಾಡೋದೀಗ ಭಗವಾನ್ ಇವ್ರ ಪಾಲಿಗೆ ಎಷ್ಟು ಮೂರ್ಖರಿರ್ತಾರೆ ಜನ. ರಾಮರೂಪ ಏನು ಮಹಾ ದೊಡ್ಡವನ ರಾಮ ಅಂತ ರಾಮನ ಬಗ್ಗೆ ಆಕ್ಷೇಪಣೆ ಮಾಡೋರು. ಕೃಷ್ಣ ಏನು ಮಹಾ ದೊಡ್ಡವ ನವನೀತ ಚೋರ. ಶಿಶುಪಾಲ ಅವತ್ತೊಬ್ಬರು ಬೈದು ಎಷ್ಟೋ ದಿನ ಬೈಯೋರಿದ್ದಾರೆ. ವಿಚಾರವಾದಿಗಳೆಲ್ಲ ಶಿಶುಪಾಲ ಇದ್ದಾಗೆ ಇರ್ತಾರೆ, ಬಾಯಿ ಬಂದ ಬೈತಿರ್ತಾರೆ. ಎಷ್ಟು ಅನ್ಯಾಯ. ಅದಕ್ಕೆ ಹಾಗಲ್ಲ ಅಲ್ಲ, ಸರಿಯಾಗಿ ತಿಳ್ಕೋಬೇಕು. ದತ್ತ ವ್ಯಾಸಾದಿ ರೂಪೇಶು. ದತ್ತ ಅಂದರೆ ದತ್ತಾತ್ರೇಯ ರೂಪ. ದತ್ತಾತ್ರೇಯ ರೂಪದಿಂದ ಏನು ಜ್ಞಾನ ಕಾರ್ಯ ಮಾಡಿದ್ದಾನೆ? ದತ್ತಾತ್ರೇಯ ಯೋಗೇ ಆಚಾರ್ಯ ಕೊಟ್ಪಡ್ತಾರೆ ತುಂಬ ಕಡೆ. ದತ್ತಾತ್ರೇಯ ಯೋಗ ಸಾಂಖ್ಯ ಪ್ರವರ್ತಕವಾದ ರೂಪ ಕಪಿಲ ರೂಪ, ಆಮೇಲೆ ಯೋಗ ಪ್ರವರ್ತಕವಾದ ರೂಪ ದತ್ತಾತ್ರೇಯ ರೂಪ. ಆದ್ದರಿಂದ ಜ್ಞಾನ ಕಾರ್ಯವನ್ನು ಮಾಡಿರೋ ರೂಪ ಅದು. ವೇದವ್ಯಾಸರದ ಸರಿಯಾಗಿ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವ. ಹೀಗೆ ಜ್ಞಾನ ಕಾರ್ಯ ತಥಾ ಪ್ರಭು. ಕೃಷ್ಣ ರಾಮಾದಿ ರೂಪಗಳಲ್ಲಿ ತಾನು ಪರಮಾತ್ಮ ಫಲಕಾರ್ಯವನ್ನು ಮಾಡಿದರೆ, ದತ್ತ ವ್ಯಾಸಾದಿ ರೂಪಗಳಿಂದ ಜ್ಞಾನ ಕಾರ್ಯವನ್ನು ಮಾಡ್ತಾನೆ. ಏನೋ ಪರಶುರಾಮದಲ್ಲಿ ಆದಿ ಅಂತ ಹೇಳಿಬಿಟ್ರಲ್ಲ, ಆದಿ ಹೇಳಿದ ಪರಶುರಾಮ ಏನು ಮಾಡಿದ್ರು ಅವರು? ದೊಡ್ಡ ಫಲ ಕಾರ್ಯ. 21 ಸಲ ದುಷ್ಟ ವಿನಾಶವನ್ನು ಮಾಡಿದ್ದೆಲ್ಲ ಏನದು? ಫಲ ಕಾರ್ಯ. ಆದ್ದರಿಂದ ಅದನ್ನು ಮಾಡ್ತಾರೆ. ಇನ್ನು ಜ್ಞಾನ ಕಾರ್ಯ ಎಲ್ಲ ರೂಪದ ಎಲ್ಲ ಕಾರ್ಯ, ಅದು ವಿಶೇಷವಾಗಿ ಕೆಲವು ಕಾರ್ಯಗಳು. ಮತ್ಸ್ಯ ಕೂರ್ಮ ವರಾಹಶ್ಚ ಸಿಂಹ ವಾಮನ ಭಾರ್ಗವಾಹ ರಾಘವ ಕೃಷ್ಣಬುದ್ಧೌ ಚ ಕೃಷ್ಣದ್ವೈಪಾಯನಸ್ತಥಾ ಕಪಿಲೋ ದತ್ತ ವೃಷಭೌ ಶಿಂಶುಮಾರೋ ರುಚೇಸ್ಸುತಃ ನಾರಾಯಣೋ ಹರಿಃ ಕೃಷ್ಣಃ ತಾಪಸೋ ಮನುರೇವ ಚ ಮಹಿದಾಸ್ತಸ್ತಥಾ ಹಂಸಃ ಸ್ತ್ರೀರೂಪೋ ಹಯಶೀರ್ಷವಾನ್ ತಥೈವ ಬಡವಾವಕ್ತ್ರಃ ಕಲ್ಕಿ ಧನ್ವಂತರಿ ಪ್ರಭುಃ ಇತ್ಯಾದ್ಯಾ ಕೇವಲೋ ವಿಷ್ಣುರ್ನೈಷಾಂ ಭೇದ ಕಸಂಚನ. ಮುಖ್ಯವತಾರ ಲಿಸ್ಟ್ ಕೊಟ್ಬಿಡ್ತಾರೆ. ಈ ಲಿಸ್ಟಲ್ಲಿ ಇಲ್ಲ ಅಂದರೆ ವಿಶೇಷ ವಿಚಾರ ಮಾಡಬೇಕೆ ಹೊರತು ಸುಮ್ಮನೆ ಒಪ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಮತ್ಸ್ಯ ಕೂರ್ಮ ವರಾಹ ಒಂದು ಗುಂಪು, ಅವೆಲ್ಲ ದಶಾವತಾರದಲ್ಲಿ ಸೇರೋದು. ಸಿಂಹ ವಾಮನ ಭಾರ್ಗವಾಹ. ಮತ್ಸ್ಯ ರೂಪ, ಕೂರ್ಮ ಕೂರ್ಮ ವರಾಹ ವರಾಹ ರೂಪ, ಸಿಂಹ ನರಸಿಂಹ ರೂಪ. ನಾಮೈಕ ದೇಶೇ ನಾಮಗ್ರಹಣ ನ್ಯಾಯ ಅಂಥೇಳಿ ಇಡೀ ಹೆಸರು ಹೇಳಿದ್ರು ಬದಲು ಚೂರು ಹೇಳಿದ್ರು ಕೂಡ ಏನಾದ್ರು ಕರೀತಾರೆ ಅದನ್ನು ವಾಸುದೇವ ಅಂತ ಹೇಳಿ ವಾಸು ಅಂತ ಕರೀತಾರೆ. ಏನದು? ವಾಸುದೇವ ಅಂತ ಅರ್ಥ. ಕೆಲವೊಮ್ಮೆ ಸೆಕೆಂಡ್ ಹಾಫ್ ಹೇಳ್ತಾರೆ, ಕೆಲವೊಮ್ಮೆ ಫಸ್ಟ್ ಹಾಫ್ ಹೇಳ್ತಾರೆ. ಇಲ್ಲಿ ನರಸಿಂಹ ಯಾವುದನ್ನು ಹೇಳಿದ್ರಿ? ಈಗ ಸೆಕೆಂಡ್ ಹಾಫ್ ಹೇಳಿದ್ರು. ನರ ಅಂತ ಯಾಕೆ ಹೇಳಲಿಲ್ಲ? ಮುಂದೆ ನರ ಬೇರೆ ಬರ್ತಾರೆ. ನರ ಯಾರು? ನರನಾರಾಯಣ ನರ ಬರ ಶೇಷದೇವರವರು ಅಲ್ಲ. ಅದಕ್ಕೋಸ್ಕರ ಸಿಂಹ ಅಂತ ಹೇಳಿಬಿಟ್ರು. ಇಲ್ಲ ಹೋದರೆ ತಪ್ಪಾಗ್ತಿತ್ತು. ಅದಕ್ಕೆ ಸಾಮಾನ್ಯವಾಗಿ ಮೊದಲು ಹೇಳೋದೇ ಶ್ರೇಷ್ಠ. ಬಟ್ ಮೊದಲನೇದು ಎಂಬಿಗ್ಯೂಟಿ ಕೊಡೋದಾದರೆ ಸೆಕೆಂಡ್ ಹೇಳಬೇಕಾಗ್ತದೆ. ಸಿಂಹ ವಾಮನ ಭಾರ್ಗವಾಹ ರಾಘವಾಹ. ರಾವಾಮನ ವಾಮನ ರೂಪ, ಭಾರ್ಗವ ಪರಶುರಾಮ, ರಾಘವ ರಾಮ ರೂಪ, ಕೃಷ್ಣ ಬುದ್ಧೌ ಚ. ಕೃಷ್ಣ ಮತ್ತು ಬುದ್ಧ ಯಾರಿಬ್ಬರು ಕೂಡ ಅವರು ಕೃಷ್ಣ ರಾಮ, ಆಮೇಲೆ ಕೃಷ್ಣ, ಆಮೇಲೆ ಬುದ್ಧೌ ಚ. ಕೃಷ್ಣಶ್ಚ ಬುದ್ಧಶ್ಚ ಕೃಷ್ಣ ಬುದ್ಧೌ. ಹಾಂ ಹಾಂ ಏನ ಹಾಂ ಎಲ್ಲವೂ ಪ್ರಾದುರ್ಭಾವಗಳೇ. ಪರಮಾತ್ಮ ರೂಪ ಅಂದರೆ ಪ್ರಾದುರ್ಭಾವ ಅಂತಲೇ ಅರ್ಥ. ಪ್ರಾದುರ್ಭಾವೋ ಹರೇರ್ ಜನಿ. ಕಾಣಿಸ್ಕೊಡೋದು ಅಷ್ಟೇ ಹೊರತು ಹುಟ್ಟಿ ಬರೋದು ಅಲ್ಲೇ ಇಲ್ಲ. ಕೃಷ್ಣ ಮನೆಯೊಳಗಿದ್ದಾರೆ, ಹೊರಗೆ ಬಂದರು, ಹುಟ್ಟಿ ಬಂದ್ರ ಅಂತ ಕೇಳ್ತಾರೆ ಯಾರಾದರೂ? ಒಳಗಿದ್ದವರು ಕಾಣಿಸ್ಕೊಂಡ್ರು ಅಷ್ಟೆ. ಕಾಣಿಸ್ಕೊಳ್ಳೋದಕ್ಕೆ ಮೋಡ ಬಂದಿತ್ತು, ಸೂರ್ಯ ಅಡ್ಡ ಆಗಿತ್ತು ಸೂರ್ಯನಿಗೆ, ಮೋಡ ಹೋಯ್ತು, ತಕ್ಷಣ ಸೂರ್ಯ ಕಾಣಿಸ್ಕೊಂಡು. ಸೂರ್ಯ ಹುಟ್ಟೋದು ಬೇರೆ, ಕಾಣಿಸ್ಕೊಳ್ಳೋದು ಬೇರೆ. ನಿಜವಾಗ್ಲೂ ಹುಟ್ಟೋದು ಕೂಡ ಹುಟ್ಟೋದೇ ಇಲ್ಲ, ನಮಗೆ ಕಾಣಿಸ್ತಾನೆ ಅಷ್ಟೇ. ಇಲ್ಲಿ ಅದು ಕೂಡ ಇಲ್ಲ, ಕ್ಲಿಯರಾಗಿ ಗೊತ್ತಾಗುತ್ತೆ. ಮೋಡ ಅಡ್ಡ ಇತ್ತು, ಮೋಡ ಹೋಯ್ತು, ಕಾಣಿಸ್ತಾರೆ. ಇಲ್ಲಿ ನಮಗೇನಾಗಿದೆ? ಭೂಮಿ ತಿರುಗಿದ ಅಡ್ಡ ಆಗಿದೆ, ಸೂರ್ಯ ಕಾಣಿಸ್ತಾನೆ ಬೇರೆ ಬಂದ ತಕ್ಷಣ. ಅದು ಹೇಗೋ ಅದು ದೇವರ ರೂಪಗಳು ಹಾಗೆ. ಆದರೆ ಸೂರ್ಯನಿಗೆ ಹುಟ್ಟಿದೆ ಒಂದು ಕಾಲಕ್ಕೆ ಆರಂಭದಲ್ಲಿ, ಆದರೆ ದೇವರಿಗೆ ಅದು ಯಾವುದೂ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಮತ್ಸ್ಯ ಕೂರ್ಮ ವರಾಹಶ್ಚ ಇವೆಲ್ಲ ಬಾಯ್ಪಾಠ ಮಾಡಿಬಿಟ್ರೆ ದಿದಿವೆ ಬೇರೆ. ನಮಗೆ ತುಂಬ ಏನು ಮಾಡ್ತಾರೆ ಗೊತ್ತಾ? ನಮ್ಮ ಮಂತ್ರಕ್ಕೆ ಟೈಮ್ ಸಿಗೋದಿಲ್ಲ. ಪಾರಾಯಣ ಇವೇ ಪಾರಾಯಣ, ಇದೇ ಮಂತ್ರ, ಇನ್ನೇನು ಬೇಕು ಅದಕ್ಕಿಂತ? ಗೊತ್ತಾಯ್ತಿಲ್ಲ. ಯಾವಾಗಲೂ ಅದಕ್ಕಿಂತ ಭಾರಿ ಶ್ರೇಷ್ಠ ಜ್ಞಾನ ಕಾರ್ಯ. ಅದರಲ್ಲಿ ಮೈಂಡ್ ಡಿಸ್ಟಾರ್ಟ್ ಆಗ್ತಿರ್ತದೆ, ಇದರಲ್ಲಿ ಆಗೋದೇ ಇಲ್ಲ. ಪಾರಾಯಣ ಇತ್ಯಾದಿ ಸರಿಯಾಗಿ ಮಾಡ್ತಿದ್ರೆ ಏನಾಗೋದಿಲ್ಲ, ಭಾಳ ಆ್ಯಕ್ಟಿವ್ ಆಗಿರುತ್ತೆ ಮೈಂಡ್. ಆದ್ದರಿಂದ ಓದ್ಲಿಕ್ಕೆ ಬರದೇ ಇದ್ದವ್ರ ಕೆಲಸ ಜಾಸ್ತಿ ಮಾಡಬೇಕು. ಓದ್ಲಿಕ್ಕೆ ಬಂದವ್ರು ಯಾವುದನ್ನು ಪ್ರಿಫರ್ ಮಾಡಬೇಕು? ಓದೋದನ್ನೇ ಮಾಡಬೇಕೆ ಹೊರತು ಬೇರೆ ಅಲ್ಲ. ಅದಕ್ಕೆ ತದ್ಧಿ ತಪಃ. ಪ್ರತಿಯೊಂದಕ್ಕೂ ಕೂಡ ಋತೆ ಸ್ವಾಧ್ಯಾಯ ಸತ್ಯಂಚ ಸ್ವಾಧ್ಯಾಯ ತಪಸ್ಸು ಎಲ್ಲ ಹೇಳ್ತಾ ಕೊನೆಯ ಸ್ವಾಧ್ಯಾಯ ಪ್ರವಚನೇಚ. ಕಾಮನ್ ಫ್ಯಾಕ್ಟ್ರಿ, ಎಲ್ಲದಕ್ಕೂ ಕೂಡ ಕಾಮನ್ ಫ್ಯಾಕ್ಟ್ರು. ಆದ್ದರಿಂದ ಅದನ್ನು ಎಂದೂ ಬಿಡಬಾರ್ದು. ಎಷ್ಟು ಓದಿರೋ ಅಷ್ಟು ಅನುಕೂಲ. ಮತ್ಸ್ಯಕೂರ್ಮ ವರಾಹಶ್ಚ ಸಿಂಹ ವಾಮನ ಭಾರ್ಗವಾಹ ರಾಘವ ಕೃಷ್ಣಬುದ್ಧೌ ಚ ಕೃಷ್ಣ ದ್ವೈಪಾಯನಸ್ತಥಾ. ಕೃಷ್ಣ ದ್ವೈಪಾಯನ, ಅದು ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ. ಕಪಿ ಯಾವುದೇ ಈ ಬುದ್ಧ ರೂಪ ಅಲ್ಲ, ಈ ಗೌತಮ ಬುದ್ಧ ನಾರಾಯಣ ಅಲ್ಲ, ಅದು ರೂಪ ಬೇರೆ. ಅದೆಲ್ಲ ಮುಂದೆ ಬರುತ್ತೆ, ಇಲ್ಲೇ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಅಂದರೆ ಕೊನೆಯ ಅಧ್ಯಾಯದಲ್ಲಿ ಬರುತ್ತೆ. ಕಪಿಲ ದತ್ತ ವೃಷಭೌ. ಕಪಿಲ ರೂಪ,
ದತ್ತ ವೃಷಭವು ದತ್ತ ದತ್ತಾತ್ರೇಯ ವೃಷಭ ಯಾವುದದು ವೃಷಭ ರೂಪ ವೃಷಭಗೀತೆ ಹೇಳಿದ ರೂಪ. ಶಿಂಶುಮಾರ ಶಿಂಶುಮಾರ ರೂಪ. ಆಮೇಲೆ ರುಚೇಸ್ತುತಃ ರುಚೇಸ್ತುತ ಅಂದರೆ ಯಾರು ಯಜ್ಞನಾಮಕ ಪರಮಾತ್ಮ ಸ್ವಯಂಭೂವನಿನ ಮಗಳಲ್ಲಿ ಆಕೂತಿ ಒಬ್ಬಳು. ಆಕೂತಿಯನ್ನು ಕೊಟ್ಟಿದ್ದು ಮದುವೆ ಮಾಡಿದ್ದು ರುಚಿ ಪ್ರಜಾಪತಿಗೆ. ರುಚಿಯ ಮತ್ತು ಆಕೃತಿ ಮಗನ ಯಜ್ಞನಾಮಕ ಪರಮಾತ್ಮ. ಅದೇ ಸ್ವಯಂ ಈಶಾವಾಸ್ಯೋಪನಿಷತ್ ಬಂದಿದೆ ಅದೆಲ್ಲ ಕೂಡ. ಈಶಾವಾಸ್ಯೋಪನಿಷತ್ತಿನ ಪ್ರತಿಪಾದ್ಯ ರೂಪ ಯಾವುದೋ ಯಜ್ಞ ರೂಪನೇ ಗೊತ್ತಾಯ್ತಾ. ಅದು ಋಷಿ ಅದಕ್ಕೆ ಸ್ವಯಂಭೂವಮನು ಅದೆಲ್ಲ ಆಗಿದೆ ಈಶಾವಾಸ್ಯ ಭಾಷ್ಯದಲ್ಲಿ. ಕೃಷ್ಣದ್ವೈಪಾಯನಸ್ತಥ ಶಿಂಶುಮಾರೋ ರುಚೇಸ್ತುತಃ ರುಚೇಹೇ ಮನೆಗೆ ಯಾರೋ ಬರ್ತದೆ. ದಿವಸ ನೀವು ಯಾರು ಅಂತ ಕೇಳಿದ್ರೆ ಬುದ್ಧವ್ರಿಗೆ ಏನಾಗುತ್ತೆ ಇಷ್ಟು ಬರುವ ಅಂತ ಹೇಳಿ ಬಂದು ದಿವಸ ನೀವು ಯಾರು ಯಾರು ಅಂತ ಕೇಳೋಕ್ಕಾಗತ್ತಾ. ಒಂದೆರಡು ಸರ್ತಿ ಆದ್ರೆ ಏನಾಗುತ್ತೆ ಗೊತ್ತಾಗ್ಬಿಟ್ಟು ಅದು ಪಾರಾಯಣ ಮಾಡ್ತವ್ರು ಏನಾಗ್ತಾ ಹೋಗುತ್ತದ ಕಷ್ಟ ಇಲ್ಲಿರೋದು ಅಂತ ಗೊತ್ತಾಗ್ಬಿಡುತ್ತೆ. ಕೆಲವು ವಿಷಯಗಳು ಎಲ್ಲ ಗೊತ್ತಾಗ್ಬೇಕಾದ್ರೆ ಭಾರಿ ಕಷ್ಟ. ಇದೆಲ್ಲ ಸಾಮಾನ್ಯವಾಗಿ ಕ್ವಿಜ್ ಕೇಳ್ತಾರಲ್ಲ ಹಾಗೆ ಯಶಾವೇಶೋಪ ದೇವತೆ ಯಾರು ಕಷ್ಟ ಜ್ಞಾಪಕ. ಅದನ್ನು ನಾವು ಓದ್ಬೇಕಾದ್ರೆ ನಮ್ಮದೇ ಮೆಥಡ್ ಮಾಡ್ಕೋಬೇಕು. ಅಂತ ಯಾವ ರೀತಿ ಓದಿದ್ರೆ ನಮಗೆ ಜ್ಞಾಪಕ ಇರುತ್ತೆ ಅಂತ ಯೋಚನೆ ಮಾಡ್ಕೊಂಡು ಅವ್ರದ್ದೇ ಒಂದು ಸ್ಟೈಲ್ ಇರುತ್ತೆ. ಮರೆಯೋ ಸ್ಟೈಲ್ ಬಿಟ್ಬಿಡ್ಬೇಕು. ಆ ಸ್ಟೈಲ್ ಇಟ್ಕೋಬೇಕು. ಯಾವ ಸ್ಟೈಲ್ ಇರಬೇಕು ಕೆಲವು ಯಾವ್ಯಾವುದೋ ಟೈಪಲ್ಲಿ ಅರ್ಥ ಮಾಡ್ಕೊತಿರ್ತಾರೆ. ಆ ಗುರುತಿಟ್ಕೋತಾರೆ. ಅದು ಭಾಳ ಸುಲಭ ಆಗಿರ್ತವೆ. ಅದೇ ಅವ್ರ ಓನ್ ಮೆಥಡ್ ಹೇಳ್ಕೊಡೋ ಮೆಥಡ್ ಕಾಮನ್ ಆದರೂ ಅವ್ರು ಮರಣ ಮಾಡೋ ಮೆಥಡ್ ಹೇಗಾಗಿರುತ್ತೆ ಅವರೇ ಒಂದು ಮೆಥಡ್ ಆಗಿರುತ್ತೆ. ಆ ದೃಷ್ಟಿಯಲ್ಲಿ ಮಾಡದೆ ಹೋಗಿಬಿಟ್ರೆ ಜ್ಞಾನ ಉಳಿಯೋದಿಲ್ಲ. ಕೃಷ್ಣ ದ್ವೈಪಾಯನಸ್ತಥ ಕಪಿಲ ದತ್ತ ವೃಷಭ ಶಿಂಶುಮಾರ ರುಚೇಸ್ತುತಃ ನಾರಾಯಣ. ಇದ್ಯಾವ ರೂಪ ನಾರಾಯಣ ಆಸೀದು ದಾರು ಗಣಬಾರಿಸಿರ ಪ್ರಮೇಯೋ ನಾರಾಯಣ ಆಯ್ತದೆ. ಈಗ ಮೂಲ ರೂಪ ಅದು. ಇದು ನಾರಾಯಣ ಯಾವುದು ಅಂದರೆ ಯವಸರ್ವನ ಮಗನ ಅವತಾರ ಮಾಡಿದ ರೂಪ ಇದು. ಎರಡು ವ್ಯತ್ಯಾಸ. ಬದ್ರಿನಾರಾಯಣ ಇತ್ತೇನೆ ಬದ್ರಿನಾರಾಯಣ ಈ ನಾರಾಯಣ. ನಾರಾಯಣೋ ಹರಿಹಿ ಕೃಷ್ಣ ಹರಿಹಿ ಅದು ಹಾಗೆ ಕೃಷ್ಣ. ಇಲ್ಲಿ ಕೃಷ್ಣ ಮತ್ತೊಬ್ಬ ಕೃಷ್ಣ ಬಂದ. ಈ ಕೃಷ್ಣ ಕೂಡ ಯಾರು ಯಮನ ಮಗನೇ. ಚತ್ವಾರೋ ಧರ್ಮತನಯಾ ನಾರಾಯಣ ನರಹರಿ ಕೃಷ್ಣ. ನಾಲ್ಕು ಕೂಡ ಯಮ ಮತ್ತು ಮೂರ್ತಿದೇವಿ ಮಕ್ಕಳಿವರಿಬ್ಬರು ಕೂಡ. ದಕ್ಷ ಪ್ರಜಾಪತಿಯ 16 ಹೆಣ್ಮಕ್ಕಳಲ್ಲಿ ಮೂರ್ತಿದೇವಿ ಒಬ್ಬಳು. ಆ ಮೂರ್ತಿದೇವಿಯ ಮಕ್ಕಳೇ ಇವರೆಲ್ಲ ಕೂಡ. ಅದರಲ್ಲಿ ನಾರಾಯಣ ಹರಿ ಕೃಷ್ಣ ನಾರಾಯಣ. ನರ ಹಾಗಲ್ಲ, ಅದು ಮುಂದೆ ಹೇಳ್ತಾರೆ. 4 ಜನದಲ್ಲಿ ಚತ್ವಾರೋ ಧರ್ಮತನಯಾ ಅಂತ ಹೇಳ್ತಾ ಅದನ್ನೆಲ್ಲ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಕೃಷ್ಣ ತಾಪಸೋವನುರೇವಚ ತಾಪಸವನು. ತಾಪಸವನು ಯಾರೋ ಯಾರ ಅಲ್ಲ, ಅದು ಬೇರೆ ಅಲ್ಲ. ತಾಪಸ ಯಾರು ಫಸ್ಟ್ ಯಾರು ಎಲ್ಲಿ ಅವತಾರ ಮಾಡಿದ್ದ? ಗಜೇಂದ್ರ ಮೋಕ್ಷ ಮಾಡಿದ್ದು ಹೌದು. ಅದು ಯಾರತ್ತ ಯಾರ ಮಗ? ಪ್ರಿಯವ್ರತ ರಾಜನ ಮೊದಲು ಒಬ್ಬ ಹೆಂಡತಿ. ಆಕೆಯಲ್ಲಿ ಹುಟ್ಟಿದ ಎಷ್ಟು ಜನ? 10 ಗಂಡು 1 ಹೆಣ್ಣು. ಅವರು ಗಂಡುಗಳೆಲ್ಲ ಅಗ್ನಿದ್ರಾದಿಗಳು, ಹೆಣ್ಣು ಊರ್ಜಸ್ವತಿ. ಅವ್ರು ಶುಕ್ರಾಚಾರ್ಯ ಮದುವೆ ಮಾಡಿ ದೇವಯಾನಿ ಹುಟ್ಟಿದ್ಲು. ಇನ್ನೊಬ್ಬ ಹೆಂಡತಿಯಲ್ಲಿ ಹುಟ್ಟಿದ್ದ್ಯಾರು? 3 ಜನ. ರೈವತ ಉತ್ತಮ ರೈವತ ತಾಪಸ. ಆ ತಾಪಸ ಸಾಕ್ಷಾತ್ ನಾರಾಯಣ. ತಾಪಸ ತಾಮಸ 2 ಹೆಸರು ಇದೆ ಅದಕ್ಕೆ. ತಾಪಸ ತಾಪಸವನು. ತಾಪಸ ಮನ್ವಂತರಾಧಿಪತಿ ಸಾಕ್ಷಾತ್ ನಾರಾಯಣ. ಮತ್ತೆ ಯಜ್ಞನಾಮಕ ಪರಮಾತ್ಮ ಇಂದ್ರ ಪದವಿಯಲ್ಲಿರ್ತಾನೆ ಸಾಕ್ಷಾತ್ ನಾರಾಯಣ. ಅದು ವಿಶೇಷಾಂಶ. ಸಾಕ್ಷಾತ್ ರೂಪಗಳು ಲಿಸ್ಟ್ ಕೊಡ್ತಾರೆ ತಾಪಸ. ಆ ಲಿಸ್ಟಲ್ಲಿ ಬಂದಾಗ ಆವೇಶ ಆಗ ಸಾಕ್ಷಾತ್ ರೂಪಗಳು ಇಷ್ಟು ಕೂಡ. ತಾಪಸ ತಾಪಸಃ ಮನುರೇವಚ. ತಾಪಸ ಮನು ಸೇರಿಸ್ಕೋಬೇಕಂತ. ತಾಪಸಃ ಮನು ಏವಚ. ಮನು ಅಂತ ಬೇರೆ ಅಲ್ಲ, ತಾಪಸ ಮನುವೇ ಮನು. ಮಹಿದಾಸಃ ತಥಾ ಹಂಸಃ. ಮಹಿದಾಸ ರೂಪ ಯಾವುದದು? ಐತರೇಯ ರೂಪ. ಹಂಸಃ ಹಂಸ ರೂಪ. ಭಾಗವತ ಏಕಾಸ್ಕಂದಲ್ಲಿ ಬರುತ್ತೆ. ಹಂಸನಾಮಕ ಪರಮಾತ್ಮ ಸನಕಾದಿ ಉಪದೇಶವನ್ನು ಮಾಡ್ತಾನೆ. ಅದೇ ಸನಕಾದಿಗಳ ಪರಂಪರೆ ಹಂಸನ ಪರಂಪರೆ ಅಂತ ಹೇಳ್ಕೊತಾರಲ್ಲ, ಯತಿರೂಪ ಅದು. ಯತಿರೂಪ ಅದು. ಅದರಿಂದ ಹಂಸನಾಮಕ ಪರಮಾತ್ಮನ ಪೀಠ ಅಂತ ಎಲ್ಲ ಮಾಧ್ವ ಮಠಗಳಿಗೆ ಮೂಲ ಯಾವುದು ಅಂದರೆ ಹಂಸರೂಪನೇ. ಮಹಿದಾಸಸ್ತಥಾ ಹಂಸಃ. ಸ್ತ್ರೀರೂಪ. ಸ್ತ್ರೀರೂಪ ಯಾರು? ಮೋಹಿನಿ ರೂಪ. ಹಯಶೀರ್ಷವಾನ್ ಹೈಗ್ರೀವ ರೂಪ. ತಥೈವ ಬಡವಾವಕ್ತ್ರ. ಬಡವಾವಕ್ತ್ರ ಅಂತ ಒಂದು ರೂಪ ಗೊತ್ತಾಯ್ತಾ? ಅದು ಸಮುದ್ರದೊಳಗಿರ್ತಕ್ಕಂಥ ರೂಪ. ಬಡವಾನರ ರೂಪದಲ್ಲಿ ಪರಮಾತ್ಮ ಸಮುದ್ರದಲ್ಲಿ ಇರ್ತಕ್ಕಂಥ ನೀರನ್ನು ಏನು ಮಾಡ್ತಾನೆ? ಶೋಷಣೆ ಮಾಡ್ತಾ ಇರ್ತಾನೆ. ಇಲ್ದೋದ್ರೆ ಸಮುದ್ರ ಏನಾಗ್ಬಿಡ್ತಿತ್ತು? ಎಲ್ಲ ಜಗತ್ತು ಮುಳುಗೋಗ್ಬಿಡ್ತಾ ಇತ್ತು. ಅದೇನಾಗ್ತದೆ ಒಳಗೇನು ಮಾಡ್ತಿರುತ್ತೆ? ಯಾವಾಗ ಆವಿ ಆಗ್ತಾ ಇರ್ತದೆ. ಅದರಿಂದ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಈ ನದಿಗಳಿಂದ ಬಂದು ಫಿಲ್ಅಪ್ ಆಗ್ತಿರುತ್ತೆ, ಅಲ್ಲಿ ಬಂದು ಬ್ಯಾಲೆನ್ಸ್ ಆಗುತ್ತೆ. ಸಮುದ್ರದ ನೀರೇ ಬೇರೆ ಇದೆ ಮತ್ತೆ ಗೊತ್ತಾಯ್ತು. ಆ ರೀತಿ ಆಗದೆ ಹೋಗಿದ್ರೆ ಸಮುದ್ರಕ್ಕೆ ಏನಾಗ್ತಿರಲಿಲ್ಲ, ಎವಾಪರೇಟ್ ಆಗ್ತಿರಲಿಲ್ಲ. ಆಗದೆ ಹೋದರೆ ಮೋಡಗಳು ಬರಲ್ಲ. ಮತ್ತೆ ಸೂರ್ಯನಿಂದ ಹೋಗಬೇಕು ಒಂದು ಭಾಗ, ಇನ್ನೊಂದು ಭಾಗ ಬಡವಾನಲದಿಂದ ಹೋಗಬೇಕು. ಗೊತ್ತಾಯ್ತಾ? ಇವೆಲ್ಲ ಇರೋದ್ರಿಂದ ಅದೊಂದು ರೂಪ. ಅದು ಮೋಹಿನಿ ರೂಪ. ಮೋಹಿನಿ ರೂಪ ಅದು ಹೇಳಿದ್ರಲ್ಲ, ಶಿಂಶುವಾರ ರೂಪ ಅಂತಲ್ಲ. ವೃಶ್ಚಿಕ ಆಕಾರ.
ಸಿಂಶುಭಾಗ ವೃಶ್ಚಿಕಾಕಾರದಲ್ಲಿರೋ ರೂಪ ಅದು. ಮುಂದೆ 5ನೇ ಸ್ಕಂದಲ್ಲಿ ಬಂದಿದೆ ಅದು. ಗೊತ್ತಾಯ್ತಾ? ಬಡಬಾವ ಕಲ್ಕಿ ಕಲ್ಕಿ ದಶಾವತಾರಲ್ಲ ಒಂದು ಬಿಟ್ಟೋಗಿತ್ತಲ್ಲಿ, ಇಲ್ಲಿ ಹೇಳ್ತಾರೆ ಕಲ್ಕಿ. ತಥೈವ ಅಲ್ಲಿ ನಡೆದ ಗಮನಿಸಿರ್ಬೇಕಾಯ್ತು. 9 ಬಂದಿತ್ತು, ವೇದವ್ಯಾಸರ ಬಗ್ಗೆ ಜಂಪ್ ಆದ್ರು, ಬಿಟ್ಬಿಟ್ಟಿದ್ರು ಅದನ್ನು. ಇಲ್ಲಿ ಹೇಳ್ತಾರೆ ಯಾಕೆಂದರೆ ಪ್ರಸಂಗ ಇಲ್ಲಿ ಬಂತು, ಮುಂದಾಗ ರೂಪ ಈ ಸತಿ ಈಗ ಇನ್ನು ಅಂದರೆ ಒಂದ್ಸರಿ ಹಿಂದೆ ಆಗಿದೆ, ಈ ಸತಿ ಮತ್ತೆ ಆಗುತ್ತೆ. ಹಾಂ ಹಾಂ ಅಲ್ಲ ಸಿನಿಮಾ ನೋಡ್ಬೇಕು, ಸಿನಿಮಾ ಕಥೆ ಅದು. ಆ್ಯಕ್ಚುಲಿ ಒಟ್ಟು ರೂಪದಿಂದ ಪರಮಾತ್ಮ ಒಟ್ಟು ರೂಪದಿಂದ ಮಾಡ್ತಾನೆ. ಹಾಂ ಆರ್ಡ್ರಲ್ಲಿ ಹೇಳಿಲ್ಲ, ಅದಕ್ಕೆ ಆರ್ಡ್ರಲ್ಲಿ ಹೇಳಿದ್ರೆ ಏನು ಹೇಳ್ಬೇಕಾಗಿತ್ತಾಗ ದಶಾವತಾರ ಮೂಸ್ಬೇಕಾಗಿತ್ತು, ಒಂದು ಕಡೆ ಮೂಸಲಿಲ್ಲ. ಧನ್ವಂತರಿ ಪ್ರಭು ಕಲ್ಕಿ ಆದಮೇಲೆ ಯಾವ ರೂಪ? ಧನ್ವಂತರಿ ರೂಪ, ಅದು ಪ್ರಸಿದ್ಧ. ಧನ್ವಂತರಿ ಪ್ರಭು ಇತ್ಯಾದ್ಯಾಹ ಇವಿಷ್ಟು ಲಿಸ್ಟ್ ಕೊಟ್ಟು, ಇತ್ಯಾದ್ಯ ಇನ್ನೂ ಕೆಲವಿದೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ತಿಳಿಸ್ತಾರೆ. ಕೇವಲೋ ವಿಷ್ಣು, ಏನಿವೆಲ್ಲ? ಸಾಕ್ಷಾತ್ ವಿಷ್ಣು, ಬೇರೆ ಅಲ್ಲೇ ಅಲ್ಲ. ನೈಷಾಂ ಭೇದ ಕಥಂಚನ, ಇವುಗಳಿಗೆ ಪರಸ್ಪರ ಏನಿಲ್ಲ, ಭೇದ ಸರ್ವಾತ್ಮನ ಇಲ್ಲ. ನ ವಿಶೇಷೋ ಗುಣೈ, ಮತ್ತು ಗುಣಗಳಲ್ಲೂ ವಿಶೇಷ ಇಲ್ಲ. ಜ್ಞಾನಕಾರ್ಯ ಬರಗೆ ಏನೇ ಹೇಳಿದ್ರು ಕೂಡ ವಿಶೇಷ ಇಲ್ಲ. ಎಂಥ ವಿಶೇಷ ಇಲ್ಲ ಅಂತ ಕೇಳಿದರೆ ವ್ಯತ್ಯಾಸ ರೂಪ ವಿಶೇಷ ಇಲ್ಲ. ಈ ವಿಶೇಷರು ಇದೆ. ಯಾವುದಕ್ಕೆ? ಕಂಸರಕ್ಕೊಂದು ಯಾವ ರೂಪ? ಪರಶುರಾಮ ಅಂತ ಹೇಳಬಾರ್ದು, ಏನಂತ ಹೇಳೋ? ಕೃಷ್ಣ ಅಂತಲೇ ಹೇಳಬೇಕು. ರಾವಣಕ್ಕೊಂದಿದ್ದು ರಾಮ ಅಂತಲೇ ಹೇಳಬೇಕು. ರೂಪ ಅಭೇದ ಆದರೂ ಕೂಡ ವಿಶೇಷ ಇದೆ, ಆ ವಿಶೇಷ ಇದೆ. ಅದು ವ್ಯತ್ಯಾಸ ರೂಪ ವಿಶೇಷ ಇಲ್ಲ. ಏನಂದರೆ ಮೂಲ ರೂಪ ಅಂತ ಅರ್ಥ. ಅಲ್ಲಿ ವಿಷ್ಣು ಮೂಲ ರೂಪಗಳೇ ಅಂದರೆ ಏನರ್ಥ? ಮೂಲ ರೂಪಗಳು ಏನೇನೂ ವ್ಯತ್ಯಾಸ ಇಲ್ಲ, ಪರಸ್ಪರನೂ ವ್ಯತ್ಯಾಸ ಇಲ್ಲ. ಉದಾಹರಣೆಗೆ ವಾಲಿ ಇಂದ್ರಾವತಾರ, ಅರ್ಜುನ ಇಂದ್ರಾವತಾರ, ಇಬ್ರಿಗೆ ಏನಿದೆ? ತುಂಬ ವ್ಯತ್ಯಾಸ ಇದೆ. ಇಬ್ಬರು ಒಂದೇ ವ್ಯಕ್ತಿ ಯಾರು ವ್ಯತ್ಯಾಸ ಇದೆ. ಅಲ್ಲಿ ರಾಮನಿಂದ ಹೊಡಿಸ್ಕೊಂಡು ಸಾಯ್ತಾನೆ, ಇಲ್ಲಿ ಕೃಷ್ಣ ಸಾರಥಿ ಯಾವುದು ಅನುಗ್ರಹವನ್ನು, ಎಷ್ಟು ವ್ಯತ್ಯಾಸ ಆಗೈತಿ. ಇದರಲ್ಲಿ ತುಂಬ ಜನಕ್ಕೆ ಆಗಿದೆ. ವಿದುರ ಧರ್ಮರಾಜ ಇಬ್ಬರು ಒಂದೇ, ವಿದುರ ರೂಪದಿಂದ ಯುದ್ಧಕ್ಕೆ ಹೋಗಬೇಡ ಅಂತ ಹೇಳಿ ಧರ್ಮರಾಜ ರೂಪ ಯುದ್ಧಕ್ಕೆ ಹೋಗ್ತಾರೆ. ತನ್ನಲ್ಲೇ ಕ್ಲಾಶ್ ಅದು. ದೇವರಿಗೆ ಇದು ಯಾವ್ಯಾವುದೂ ಇಲ್ಲ. ನಮ್ಮ ಉಳಿದವ್ರ ವ್ಯತ್ಯಾಸ ಗಮನಿಸಿದಾಗ ದೇವ್ರ ವ್ಯತ್ಯಾಸ ಇಲ್ಲ ಅನ್ನೋ ನಮಗೆ ಅರ್ಥ ಆಗುತ್ತೆ. ವಿಶೇಷ ಇರೋ ವಿಶೇಷ ಬೇರೆ, ಇಲ್ಲದೇ ಇರೋ ವಿಶೇಷ ಬೇರೆ. ವ್ಯತ್ಯಾಸ ಆ ವಿಶೇಷ ಇಲ್ಲ, ವ್ಯತ್ಯಾಸ ರೂಪ ವಿಶೇಷ ಇಲ್ಲ. ಆದರೆ ಕಂಸ ರೂಪದಿಂದ ಮಾಡೋ ಕೆಲಸ, ಕಂಸನ ಕೊಲ್ಲೋ ರೂಪನೇ ಬೇರೆ, ರಾವಣನ ಕೊಲ್ಲೋ ಅದೆಲ್ಲ ಏನೋ ಆ ವಿಶೇಷ ಇದೆ, ಈ ವಿಶೇಷ ಇಲ್ಲ. ಸರ್ವೈಹಿ ಬಲ ಜ್ಞಾನಾದಿಭಿ ಕ್ವಚಿತ್, ಬಲ ಜ್ಞಾನ ಎಲ್ಲವೂ ಹಾಗೇನೆ. ಇವತ್ತು ಉದಾಹರಣೆಗೆ ಸ್ತ್ರೀ ರೂಪ ಇದೆ, ಗೋವಿಂದ ರೂಪ, ಕೊಲ್ಲಬೇಕು ಅವ್ರನ್ನ. ಯಾರು ರಾಹುನ ಕೊಲ್ಲಬೇಕೀಗ, ಬಂದು ಕೂತ್ಕೊಂಡ್ಬಿಡ್ತಾರೆ, ತಲೆ ಕತ್ತರಿಸ್ಬೇಕು. ಏನು ಮಾಡಿದೆ ಪರಮಾತ್ಮ? ಎಲ್ಲ ಓಡಿ ಹೋಗಿ ವೇಷ ಚೇಂಜ್ ಮಾಡ್ಕೊಂಡ್ಬಿಟ್ಟು ಚಕ್ರ ತಗೊಂಡು ಓಡಿ ಬರಲಿಲ್ಲ. ಏನು ಮಾಡ್ದ? ಅಲ್ಲೇ ಇದೆ ಚಕ್ರ, ಆಯ್ತು ಕತ್ತರಿಸಿ ಹಾಕಿಬಿಟ್ಟು ಆ ಕ್ಷಣಕ್ಕೆ. ರಥದಲ್ಲಿ ಕೂತಿದ್ದಾರೆ, ಆಯುಧಗಳು ಯಾವುದೂ ಇಲ್ಲೇ ಇಲ್ಲ, ಭೀಷ್ಮರು ಹೊಡಿತಾ ಇದ್ದಾರೆ, ಚಕ್ರ ತಗೊಂಡು ಹಿಡ್ದೇ ಬಿಡ್ತಾರೆ. ಹಿಡಿದ ತಕ್ಷಣ ಶಿಶುಪಾಲನ ತಗೋತಾನೆ ಹೊಡಿತಾರೆ. ಇದೆಲ್ಲ ಏನಿದು? ವ್ಯತ್ಯಾಸನೇ ಇಲ್ಲ. ಬಾಣ ಬೇಕಾ, ಬಿಲ್ ಬೇಕಾ, ಪ್ರತಿಯೊಂದು ರೂಪಕ್ಕೂ ಅನಂತ ಕೈಗಳು, ಪ್ರತಿಯೊಂದು ರೂಪಕ್ಕೂ ಅನಂತ ಆಯುಧ, ಪ್ರತಿಯೊಂದಕ್ಕೂ ಲಕ್ಷ್ಮೀ ಸಮೇತ, ಪ್ರತಿಯೊಂದು ಹಾಗೆ ಇರೋದು. ನಮಗೆ ತೋರಿಸೋದು ಮಾತ್ರ ಎಷ್ಟು ತೋರಿಸ್ತಾನೆ? ಆ ಮುಖ ಮಾತ್ರ ಬೇರೆ ಎಲ್ಲ ತೋರಿಸ್ಬಿಡ್ದಾಗುತ್ತೆ. ಇದು ದೇವರ ವೈಭವ. ಇದು ಉಳಿದವ್ರಿಗೆ ಇದೆಲ್ಲ ಇಲ್ಲ. ವಾಲಿ ರೂಪ, ಅರ್ಜುನ ರೂಪ ಇದ್ದಾಗ ವಾಲಿ ರೂಪ ಇಲ್ಲೇ ಇಲ್ಲ, ಹೋಗ್ಬಿಟ್ಟಿದೆ, ರೂಪ ಇಲ್ಲ ಅಂತ. ವಾಲಿ ರೂಪದ ಅರ್ಜುನ ರೂಪ ಬಂದೇ ಇಲ್ಲ. ಇವೆಲ್ಲ ರೂಪಗಳೇನು? ಅನಾದಿ ಮತ್ತು ನಿತ್ಯ. ಒಂದು ರೂಪದಲ್ಲಿ ಎಲ್ಲ ರೂಪ ಇದೆ, ಮತ್ತೆ ಒಂದೊಂದು ರೂಪದಲ್ಲಿ ಅನಂತ ರೂಪಗಳಿದೆ, ಒಂದೊಂದು ಅವಯಲ್ಲಿ ಅನಂತ ರೂಪ ಇದೆ, ಒಂದು ಗುಣದಲ್ಲಿ ಅನಂತ ಗುಣ ಇದೆ. ಈ ರೀತಿ ವಿಶಿಷ್ಟ ಯಾವ ರೀತಿ ನೋಡಿದರೂ ಕೂಡ ಅದು ಅನಿಮೇಜನಬಲ್. ಇನ್ಫ್ಯಾಕ್ಟ್ ಈ ಕಾನ್ಸೆಪ್ಟ್ ಸೈನ್ಸಿಗೆ ಗೊತ್ತೇ ಇಲ್ಲ ಇನ್ನು ಹೇಳಬೇಕದು. ಈ ರೀತಿಯಾದ ಪರ್ಫೆಕ್ಷನ್ ಇದೆಯಲ್ಲ, ಇದು ಯಾರಿಗೂ ಗೊತ್ತಿಲ್ಲ. ಆಚಾರ್ಯ ಹಿಡ್ದೆ ಹೋಗಿದ್ರೆ ಗೊತ್ತೇ ಆಗ್ತಿರ್ಲಿಲ್ಲ. ಅದರಲ್ಲಿ ಬಂದಿದೆ, ಸರ್ವತ್ರ ಪಾಣಿಪಾದಂ ತತ್ ಸರ್ವತೋಷ್ಠ ಶಿರೋಮುಖಂ ಸರ್ವತ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಅದು ಯಾರು ಸರಿಯಾಗಿ ಅರ್ಥ ಹೇಳೋದೇ ಇಲ್ಲ. ಆಚಾರ್ಯ ಒಬ್ಬರೇ ಅದು ಬಿಡಿಸಿ ಹೇಳಿದ್ದು. ಇದು ಅತ್ಯದ್ಭುತವಾದ ದೇವರ ಮಹಿಮೆ. ಆಗಲೇ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಮ್ ಅಂತ ಹೇಳೋ, ಪರಮಾಶ್ಚರ್ಯ ಆಶ್ಚರ್ಯ. ಸಿನಿಮಾ ನಾಟಕದಲ್ಲಿ ಡ್ರೆಸ್ ಹಾಕ್ಕೊಂಡಿರ್ತಾರೆ, ಗೊತ್ತೇ ಸಿಗೋದಿಲ್ಲ. ಹೊರಗೆ ಬಂದವು ಅವರೇ ಅಂತ ಹೇಳಿ. ಕೆಲವು ಡಬಲ್ ಆ್ಯಕ್ಷನ್ ಮಾಡಿರ್ತಾರೆ, ಈ ರೂಪದ ಹತ್ತೋಗಿ ಬೇರೆ ಬೇರೆ ಪಾತ್ರ ಮಾಡ್ಕೊಂಡ್ಬರ್ತಾರೆ. ಗೊತ್ತಾಯ್ತಾ? ಆಗ ನೋಡಿದ್ರೆ ಗೊತ್ತಾಗೋದೇ ಇಲ್ಲ, ವ್ಯಕ್ತಿ ಒಬ್ಬನೇ. ಆದರೆ ದೇವ್ರ ಮಹಿಮೆ ಎಂಬುದು ಸ್ವಲ್ಪ ನಮಗೆ ಅರ್ಥ ಕಾಣುತ್ತೆ. ದೇವರಲ್ಲಿ ಮಾತ್ರ ಏನದು ಇಮ್ಯಾಜಿನ್ ಮಾಡೋಕ್ಕೆ ಬರೋದು. ವಾಮನ ರೂಪದಲ್ಲಿ ಬಂದ ಅದೇ ಕಾಲನ್ನೇ ಸರ್ವತ್ರ ವ್ಯಾಪಿಸಿಬಿಟ್ಟು, ಅದೇ ಕಾಲನ್ನೇ ರೂಪ ದೊಡ್ಡದು ಮಾಡಲಿಲ್ಲ, ಕಾಲಷ್ಟೇ ಬೆಳೀತಾ ಹೋಗ್ತಾ ಇದೆ. ಈ ರೀತಿ ಮನುಷ್ಯರಿಗಾದ್ರೆ ಡಿಸೀಸ್ ಅದು, ಸತ್ಯ ಹೋಗ್ತಾರೆ. ಆಮೇಲೆ ದೇವ್ರ ರೂಪ ಹಾಗಿರ್ತಾರೆ, ಮತ್ತು ಹೀಗೂ ಇದ್ದಾನೆ. ಅಣುರೂಪದಲ್ಲಿದ್ದಾರೆ, ಮಹದ್ರೂಪದಲ್ಲೂ ಇದ್ದಾರೆ. ಅಣೋರಣೀಯಾನ್ ಮಹತೋ ಮಹೀಯ. ಅಣುವಾದರೆ ಮಹತ್ತಲ್ಲ, ಮಹತ್ತಾದರೆ ಅಣು. ಆದರೆ ಅಣು ಅಲ್ಲ, ಅಣು ಮಹತ್ತೆರಡು ಒಂದಾಗಬಲ್ಲ. ದಾಸಾಯತೆ ಯಾತಕ್ಕೆ ಮುಖ್ಯ ಅಂದರೆ ಇದೆಲ್ಲ ಹೇಳ್ತಾ ಬರ್ತಾರೆ ದಾಸರು.
ನಮಗೆ ತಿಳಿಯೋಕೆ ಸಂಸ್ಕೃತ ಬರದೇ ಇದ್ದವರಿಗೂ ಅನುಕೂಲವಾಗಲಿ ಅಂತೇಳಿ ಸಿಂಪಲ್ಲಾಗೆಲ್ಲ ಹೇಳ್ತಾ ಬರ್ತಾರೆ. ಅದು ಓದೋದ್ಬಿಟ್ರೆ ಬರೀ ಭಜನೆ ಮಾಡ್ಕೊಂಡು ಹಾಡಿಬಿಟ್ರೆ ಉಪಯೋಗ ಇಲ್ಲ, ಪ್ರಮೇಯ ಅರ್ಥ ಮಾಡ್ಕೊತಾ ಹೋಗ್ಬೇಕು. ಅವು ವ್ಯತ್ಯಾಸವೇ ಇಲ್ಲ. ಎಲ್ಲ ರೂಪಗಳು ಶಾಂತ, ಎಲ್ಲ ರೂಪಗಳು ಘೋರ. ದುಷ್ಟರಿಗೆ ಎಲ್ಲ ರೂಪಗಳು ಘೋರ. ಶಾಂತರಿಗೆ ನರಸಿಂಹದೇವರು ಪ್ರಹ್ಲಾದ ಸಣ್ಣ ಕೂಸು 5 ವರ್ಷದ ಹುಡುಗ ಹೆದರಲೇ ಇಲ್ಲ. ಯಾಕೆ? ಶಾಂತವಾಗಿ ಕಾಣಿಸ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವರ ರೂಪಗಳಲ್ಲಿ ಭಾರಿ ವಿಶೇಷ. ಎಲ್ಲ ಆಶ್ಚರ್ಯಗಳು ಒಂದು ಕಡೆ ಯಾರು ದೇವರನ್ನೇ ಪರಮಾಶ್ಚರ್ಯ. ಅದನ್ನು ಹೇಳೋದಕ್ಕೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನಚೈವ ಕಶ್ಚಿತ್. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಇದೆಲ್ಲ ಜ್ಞಾಪಕ ಇರಬೇಕು. ನ ವಿಶೇಷೋ ಗುಣೈ ಸರ್ವೈ ಬಲಜ್ಞಾನಾದಿಭಿಸ್ಕ್ವಚಿತ್. ಬಲ ಜ್ಞಾನ ಅನಂತ ಗುಣಗಳು ಅನಂತಾಯುಧಗಳು ಪ್ರತಿಯೊಂದಕ್ಕಿದೆ. ಆದ್ದರಿಂದ ಏನು ವ್ಯತ್ಯಾಸನೂ ಇಲ್ಲ. ಈಗ ಶ್ರೀ ಬ್ರಹ್ಮ ರುದ್ರ ಶೇಷಾಶ್ಚ ವೀಂದ್ರೇಂದ್ರೌ ಕಾಮ ಏವಚ ಕಾಮಪುತ್ರೋ ಅನಿರುದ್ಧಶ್ಚ ಸೂರ್ಯ ಚಂದ್ರೋ ಬೃಹಸ್ಪತಿ ಧರ್ಮ ಯೇಷಾಂ ತಥಾ ಭಾರ್ಯಾ ದಕ್ಷಾದ್ಯ ವನವಸ್ಥ ಮನುಪುತ್ರಾಶ್ಚ ಋಷಯೋ ನಾರದಃ ಪರ್ವತಸ್ತಥಾ ಕಶ್ಯಪಃ ಸನಕಾದ್ಯಾಶ್ಚ ವನ್ಯಾದ್ಯಾಶ್ಚೈವ ದೇವತಾಃ ಭರತಃ ಕಾರ್ತವೀರ್ಯಶ್ಚ ವೈನ್ಯಾದ್ಯಾಶ್ಚ ಚಕ್ರವರ್ತಿನಃ ಗಯಶ್ಚ ಲಕ್ಷ್ಮಣಾದ್ಯಾಶ್ಚ ತ್ರಯೋ ರೋಹಿಣಿ ನಂದನಃ ಪ್ರದ್ಯುಮ್ನೋ ರೋಗ್ಮಿಣೇಯಶ್ಚ ತತ್ಪುತ್ರಶ್ಚ ಅನಿರುದ್ಧಕಃ ನರಃ ಫಲ್ಗುಣ ಇತ್ಯಾದ್ಯಾಃ ವಿಶೇಷಾವೇಶಿನೋ ಹರೇಹೇ. ದೊಡ್ಡ ಲಿಸ್ಟ್ ಇದು. ಇವರಲ್ಲಿ ಏನಿದೆ? ದೇವರ ಆವೇಶ ಇದೆ. ಆವೇಶವು 2 ವಿಧ. ವಿಶೇಷಾವೇಶ, ಕಿಂಚಿದಾವೇಶ. ವಿಶೇಷಾವೇಶ ಹೆಚ್ಚಾವೇಶ, ಕಿಂಚಿದಾವೇಶ ಸ್ವಲ್ಪ ಆವೇಶ. 2 ಭಾಗ ಮಾಡ್ತಾರೆ. ವಿಶೇಷಾವೇಶ ಯಾರಲ್ಲಿದೆ ಅಂದರೆ ಶ್ರೀ ಮಹಾಲಕ್ಷ್ಮಿಯಲ್ಲಿ, ಬ್ರಹ್ಮದೇವರಲ್ಲಿ, ರುದ್ರ ಶೇಷಾಶ್ಚ ರುದ್ರದೇವರು ಶೇಷದೇವರು, ವೀಂದ್ರ ಯಾರು? ಗರುಡ. ಪಕ್ಷಿ, ವೀಂದ್ರ ಪಕ್ಷಿ ರಾಜ ಗರುಡ. ಇಂದ್ರದೇವರು. ಕಾಮ ಆಮೇಲೆ ಕಾಮಪುತ್ರ ಅನಿರುದ್ಧ. ಕಾಮಪುತ್ರ ಬದಿ ಅನಿರುದ್ಧ ಅಂತ ಯಾಕೆ ಹೇಳಲಿಲ್ಲ? ನಾರಾಯಣ ರೂಪ ಇದೆ. ವಾಸುದೇವ ಆ ರೂಪ ಅಲ್ಲ. ಕಾಮಪುತ್ರ ಅನಿರುದ್ಧಶ್ಚ. ಸೂರ್ಯ ಚಂದ್ರ ಬೃಹಸ್ಪತಿ. ಸೂರ್ಯ ಚಂದ್ರ ಬೃಹಸ್ಪತಿ. ಸೂರ್ಯನಲ್ಲಿ ವಿಭೂತಿ ರೂಪ ವಿಶೇಷ ಇರೋದಕ್ಕೇನೆ ದೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ. ಅಲ್ಲಿ ಧ್ಯಾನ ಮಾಡೋದು. ಧ್ಯಾನ ಮಾಡೋಕ್ಕೆ ಏನು ಮಾಡ್ಬೇಕು ನಾವೀಗ? ದೇವರು ತೇಜಸ್ಸಿದೆ, ತೇಜಸ್ಸನ್ನು ಚಿಂತನೆ ಮಾಡ್ಬೇಕು ನಾವೀಗ. ನಾವು ಕಂಡ ತೇಜಸ್ಸು ಅತಿ ಹೆಚ್ಚು ತೇಜಸ್ಸಿರೋದು ಯಾರಲ್ಲಿ? ಸೂರ್ಯ. ಅದು ಅಲ್ಲಿ ಚಿಂತನೆ ಮಾಡ್ಬೇಕು. ಗೊತ್ತಾಯ್ತಾ? ಯಾಕೆ ನಾವು ಮನುಷ್ಯ ದೃಷ್ಟಿಯೇಷು ಜ್ಯೋತಿಷು ಅಧಿಕೋ ಹಿ ಭಾಸ್ಕರ ಹೇಳ್ತಾರೆ. ಮನುಷ್ಯರ ಕಣ್ಣಿಗೆ, ದೇವತೆಗಳ ಕಣ್ಣಿಗೆ ಬೇರೆ ಕಾಣಿಸ್ತಾರೆ. ಮನುಷ್ಯರ ಕಣ್ಣಿಗೆ ಅತಿ ಹೆಚ್ಚು ಇರೋದು ಎಲ್ಲಿ? ಒಂದೇ ಒಂದು, ಇಷ್ಟೇ. ನಮ್ಮ ಕಣ್ಣು ಇಷ್ಟೇ. ಎಷ್ಟು ಬೆಳಕು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾತಕ್ಕೆ? ಅತಿ ಹೆಚ್ಚು ಬೆಳಕಿದೆ. ಅಲ್ಲಿ ಯಾರು ಚಿಂತನೆ ಮಾಡಬೇಕು? ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸೂರ್ಯ ಗಾಯತ್ರಿ ಮಂತ್ರದಲ್ಲಿ ಯಾಕೆ ಸೂರ್ಯನ ಹೇಳಿದ್ದಾರೆ ಗೊತ್ತಾಗುತ್ತೆ. ಸೂರ್ಯ ಅಧಿಷ್ಠಾನವಾಗ್ಲಿಕ್ಕೆ ಅದೇ ಕಾರಣ. ಚಂದ್ರ ಯಾಕೆ? ಪುಣ್ಯವೇದಿ ಪೂರ್ಣ ಚಂದ್ರ. ರಾತ್ರಿ ಇದು ಹಗಲು, ಅದು ರಾತ್ರಿ. ಬೃಹಸ್ಪತ್ಯಾಚಾರ್ಯ. ಧರ್ಮ ಯಮಧರ್ಮ. ಯೇಷಾಂ ಯಮಃ ಸಂಯಮತಾಮಹಂ. ಭಗವದ್ಗೀತೆಯೆಲ್ಲ ಓದ್ತಾ ಹೋದರೆ ಎಲ್ಲ ಟ್ಯಾಲಿ ಆಗ್ತಾ ಹೋಗುತ್ತೆ. ವಿಶೇಷಾವೇಶ ಅಂದರೆ ವಿಶೇಷ ವಿಭೂತಿ ಇದ್ದಾಗೆ. ಯೇಷಾಂ ತಥಾ ಭಾರ್ಯಾ, ಅವರ ಪತ್ನಿಯರು. ಇಷ್ಟೇನಾದ್ರೂ ಇಷ್ಟಿದೆಯಲ್ಲ ಅವರ ಪತ್ನಿಯರು. ಅವರೆಲ್ಲ ಪತ್ನಿಯರು ಅಂತಷ್ಟು ಯಾರು ಬರ್ತಾರೆ? ಸರಸ್ವತಿ, ಭಾರತಿ ಅವರೆಲ್ಲ ಬಂದುಬಿಡ್ತಾರೆ. ಸೋಪರ್ಣಿ ವಾರುಣಿ ಪರ್ವತ ಪತಿ ತನಯ ಅವರೆಲ್ಲ ಸೇರಿ. ಆ ಪತ್ನಿಯರು ಬೇರೆ ಲೈನ್ ಬೇರೆ. ಅವರವ್ರಿಗೆ ಗಂಡನ ಜೊತೆ ಹೆಂಡನ ಚಿಂತನೆ ಮಾಡ್ಬೇಕು ಅಷ್ಟೇ ಹೊರತು ತಾರತಮ್ಯದಲ್ಲಿ ಹಾಗೆ ಇಮ್ಮಿಡಿಯೇಟ್ ಬರಲ್ಲ. ಅವರು ತಾರತಮ್ಯ ಮುಂದೆ ಬರ್ತಾರೆ. ಆಗ ಅಲ್ಲಿ ಬಂದಾಗ ಏನಾಗುತ್ತೆ? ದಂಪತಿ ಪೂಜೆ ಮಾಡ್ತಾರೆ ಅಂತ ತಿಳ್ಕೊಬೇಡ. ಒಂದು 8 ಜನ ಆಚಾರ್ಯ ಇರ್ತಾರೆ, ಒಬ್ಬ ಸೀನಿಯರ್ ಆಚಾರ್ಯ ಇರ್ತಾರೆ, ಅವ್ರ ಜೊತೆ ಕೂಡಿಸ್ಬಿಡ್ತಾರೆ. ಇನ್ನೊಬ್ಬ ಜೂನಿಯರ್ ತಾರತಮ್ಯದಲ್ಲಿ ಇನ್ನೊಬ್ರು ಜಾಸ್ತಿ ಇರ್ಬೋದು. ಪ್ರಧಾನ ಯಾರೀಗ ದಂಪತಿಗಳಲ್ಲಿ? ಪತಿ. ಸೊ ಪತಿ ಜೊತೆ ಪತ್ನಿ ಆದ್ದರಿಂದ ಇಲ್ಲಿ ಏನು ನೋಡೋದಿಲ್ಲ, ಅಲ್ಲಿ ಪತಿ ತಾರತಮ್ಯ ಅಷ್ಟೇ. ಯಾರ ತಾರತಮ್ಯ ಇಲ್ಲ? ಪತಿ ಜೊತೆಗಿರೋದು ಅಷ್ಟೇ. 4 ಜನ ಸಾಗುಗಳು ಬರ್ತಿರ್ತಾರೆ. ಅವ್ರ ಪರಿವಾರದ ಜೊತೆ ಬರ್ತಾರೆ. ಪರಿವಾರ ತಾರತಮ್ಯ ಇರ್ಬೇಕು, ಪರಿವಾರ ಜೊತೆಗೆ ಇರಬೇಕು. ತಾರತಮ್ಯದಲ್ಲಿ ಪರಿವಾರ ಬರೋದಿಲ್ಲ. ಯಾರು ಬರ್ತಾರೆ? ಪಿಟಾಯಿಸ್ರೇ ಬರುತ್ತೆ. ಆ ದೃಷ್ಟಿಯಿಂದ ಪರಿವಾರ ಅಲ್ಲೇ ಚಿಂತನೆ ಮಾಡಬೇಕು ಹೇಳ್ತಾರೆ. ಅಪ್ಲಿಕಬಲ್ ಅಲ್ಲ. ಯಾಕೆ? ಸ್ತ್ರೀ ರೂಪ ಆದ್ದರಿಂದ ಅದಕ್ಕೆ ಅಪ್ಲಿಕಬಲ್ ಅಲ್ಲ, ಉಳಿದವರಿಗೆ ಮಾತ್ರ. ಧರ್ಮ ಯೇಷಾಂ ತಥಾ ಭಾರ್ಯ ದಕ್ಷಾದ್ಯ ವನವಸ್ತಥಾ. ದಕ್ಷಾದಿಗಳು ಪ್ರಜಾಪತಿಗಳು. ಮನುಗಳು ಅಂತ ಹೇಳಿದರೆ ಸ್ವಯಂಭೂವನು ಮೊದಲಾದವರು. ಮನುಪುತ್ರಾಶ್ಚ. ಮನುಪುತ್ರರು ಅಂದರೆ ಯಾರು?
ಪ್ರೇತ ರಾಜ, ಉತ್ತಾನಪಾದ ರಾಜ ಅವರೆಲ್ಲ ಮರುಪುತ್ರರು. ಅವರೆಲ್ಲ ವಿಶೇಷವಾದ ಸಂಚಾರ ಇಲ್ಲ ಹೋದ್ರೆ ಆತ ಆ ರಥದ ಜ್ಯೋತಿರ್ಮಯ ರಥದಲ್ಲಿ ಸಂಚಾರ ಮಾಡಿದಾಗ ಸಮುದ್ರಗಳು ಏನಾದವು ವಿಸ್ತಾರ ಅದು. ಅಂಥ ಸಾಮರ್ಥ್ಯ ಯಾರಿಗೆ ಬರ್ಲಿಕ್ಕೆ ಸಾಧ್ಯ ಇದೆ? ಒಂದು ಕೋಟಿಗಟ್ಟಲೆ ಗ್ರಾಂಟ್ ಕೊಡ್ತಾನೆ ಅಂದರೆ ಯಾರಿಗೆ ಸಾಧ್ಯ? ಏನಾಗಿರ್ಬೇಕಾತ? ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಆಗಬೇಕು. ಅವ್ರು ತುಳಿದವ್ರು ಕೋಟಿ ಕಟ್ಕೊಂಡೆ ಮತ್ತೆ ಜೈಲಿಗೆ ಹೋಗ್ತಾರೆ. ಇವ್ರು ಯಾರಾದ್ರು ಬರಿಷ್ಠ ಸಾಮಾನ್ಯವಾದ ವ್ಯಕ್ತಿ ಸಾವಿರಾರು ಕೋಟಿ ದಾನ ಗ್ರಾಂಟ್ ಕೊಟ್ಟ ಅದೇನರ್ಥ? ಎಲ್ಲಿಂದ ಒಂದು ಫಸ್ಟ್ ತೋರಿಸೋದಕ್ಕೆ ಹೇಳ್ತಾರೆ. ಇಲ್ಲಿ ಪ್ರಶ್ನೆ ಇಲ್ಲ, ಯಾಕೆ ಅಧಿಪತಿ ಆದ್ದರಿಂದ ದೋಷ ಇಲ್ಲ. ಮನುಪುತ್ರಾಶ್ಚ ಋಷಯೋ ನಾರದ ಪರ್ವತಸ್ತಥ. ನಾರದ ಮುನಿಗಳು, ಪರ್ವತ ಅಥವಾ ಅವರೊಬ್ಬ ಮುನಿಗಳು. ನಾರದ ಪರ್ವತ ಇಬ್ಬರು ಸಂಬಂಧಿಗಳು ಕೂಡ. ಅದೆಲ್ಲ ಶಾಂತಿ ಪರ್ವದಲ್ಲಿ ಬರ್ತದೆ ಮಹಾಭಾರತದಲ್ಲಿ. ಕಶ್ಯಪ ಮತ್ತೊಬ್ಬ ಪ್ರಜಾಪತಿ ಕಶ್ಯಪರು. ಸನಕಾದ್ಯಾಶ್ಚ, ಸನಕ, ಸನಂದನ, ಸನತ್ ಕುಮಾರ, ಸನತ್ಸುಜಾತ. ಸನತ್ ಕುಮಾರ ತಗೊಳ್ಬಾರ್ದು. ಸನತ್ ಕುಮಾರ ಯಾರು? ಕಾಮನೆ ಮೇಲೆ ಹೋಗ್ಬಿಡ್ತಾನೆ ಆತ. 3 ಜನ ಮಾತ್ರ ಬೇರೆ. ರುದ್ರಲ್ಲಿ ಏಕಾಶ ತಗೊಂಡಾಗ ರುದ್ರ ಅಂದ್ಬಿಟ್ಟು ಉಳಿದನ್ನು ತಗೊಳ್ಬೇಕು. ಆ ರೀತಿಯಲ್ಲಿ ಕಾರ್ತವೀರ್ಯಶ್ಚ ಸನಕಾದ್ಯಾಶ್ಚ ವನ್ಯಾದ್ಯಾಶ್ಚೈವ ದೇವತಾ. ವನ್ಯ ಮೊದಲ ದೇವತೆಗಳು. ಅಗ್ನಿರ್ವೈ ದೇವಾನಾಂ ಹೋಮಃ. ಅಗ್ನಿಯಲ್ಲಿ ದೇವತಾ ಸನ್ನಿಧಾನ. ಪರಶುರಾಮ ರೂಪ ಅಲ್ಲಿ. ಭರತಃ, ಯಾವ ಭರತ ಆಯ್ತಾ? ರಾಮನ ತಮ್ಮ ಭರತ. ವಿಶೇಷಾವೇಶ. ಯಾವ ರೂಪ, ಯಾವ ಆವೇಶ ಇದೆ ಅಲ್ಲಿ? ಪುರುಷೋಮಗನೂ ಇದ್ದಾನೆ. ಇದು ಪ್ರಧಾನ ಅದಕ್ಕಿಂತ. ಯಾಕೆ? ಆತ ಒಬ್ಬ ಚಕ್ರವರ್ತಿ ಅಷ್ಟೇ ಆ ಭರತ. ಈ ಭರತ ಯಾರು? ಸಾಕ್ಷಾತ್ ಕಾಮ, ಮನ್ಮಥನ ಅವತಾರ ಆತ. ಒಳಗೆ ಯಾರ ಆವೇಶ? ಪ್ರದ್ಯುಮ್ನ ನಾಮಕ ಪರಮಾತ್ಮ ರೂಪನ ಆವೇಶ. ರಾಮಾವತಾರದಲ್ಲಿ ಬಂದಿದ್ದ, ಅದೆಲ್ಲ ಬಂದಿದೆ ಇದ್ದಾಗಲೇ. ಮುಂದೆ ಬರುತ್ತೆ ಮತ್ತೆ. ಈ ಭರತನಲ್ಲಿ ಆ ವಿಶೇಷ ಆವೇಶ ಇದೆ. ಆ ಭರತ ಚಕ್ರವರ್ತಿ ಅಷ್ಟೇ, ದೇವತೆ ಅಲ್ಲ ಆತ. ಅದಕ್ಕೆ ಈ ಭರತ ಮೊದಲು ತಗೋಬೇಕು. ಮುಂದೆ ಅವ್ರು ಬರ್ತಾರೆ. ಕಾರ್ತವೀರ್ಯಶ್ಚ, ಕಾರ್ತವೀರ್ಯ ಅರ್ಜುನ. ವೈನ್ಯಾದ್ಯಾಹ, ವೈನ್ಯ ಅಂದರೆ ಯಾರು? ವೇನನ ಮಗ. ವೇನನ ಮಗ ಯಾರು? ಪೃಥು ಚಕ್ರವರ್ತಿ. ಅವರೆಲ್ಲ ಚಕ್ರವರ್ತಿನಃ. ಗಯಶ್ಚ, ಗಯ ರಾಜ. ಲಕ್ಷ್ಮಣಾದ್ಯಾಶ್ಚ, ನೋಡಿ ಲಕ್ಷ್ಮಣಾದಿಗಳು. ಭರತ ಬಂದಿರೋದ್ರಿಂದ ಲಕ್ಷ್ಮಣ, ಶತ್ರುಘ್ನ ಇತ್ಯಾದಿಗಳು. ಅಥವಾ ಭರತ ಇನ್ನೊಬ್ಬ ದುಷ್ಯಂತನ ಮಗ ಭರತ ಬೇರೆ ಇದ್ದಾನೆ. ದುಷ್ಯಂತನ ಮಗ ಆ ಭರತ ಬೇರೆ. ಅವರೆಲ್ಲ ವಿಶೇಷಾವೇಶ. ವಿಶೇಷಾವೇಶ ಅಂದ್ರೆ ಏನೋ? ರಾಜ ಭರತ ಕಂಡ ಹೆಸರು ಬಂದ್ಬಿಡ್ತು. ಆ ಭರತ ಕಂಡ ಹೆಸರು ಬರ್ಬೇಕಾದ್ರೆ ಏನಾಗಿರ್ಬೇಕಾಗ? ವಿಶೇಷ. ಈ ಭರತನ ತಗೊಂಡು ಜಡಭರತನ ತಗೊಂಡ್ರು ಕೂಡ ಆತನ ಮಹಿಮೆಗೆ ಏನು ಕಾರಣ? ಆತನ ಮಹಿಮೆಗೆ ಒಳಗಿದ್ದ ಆವೇಶಕ. ರೌಹಿಣಿಯಶ್ಚ, ಕಾರ್ತವೀರ್ಯಶ್ಚ. ಯಾರು ಚೀಫ್ ಮಿನಿಸ್ಟರ್ ಆಗಿದೆ ಏನೇನೋ ಕೊಟ್ಬಿಟ್ಟಿರ್ತಾರೆ. ಆಮೇಲೆ ಪದವಿ ಹೋಗುತ್ತೋ ರಿಟೈರ್ ಏನಾಗಿಬಿಡ್ತಾರೆ. ಆಮೇಲೆ ಕೇಳೋದಕ್ಕೆ ಹೋಗ್ತಾರೆ, ನಾನೇನು ಮಾಡೋಂಗಿಲ್ಲ. ಯಾತಕ್ಕೆ? ನಾನೀಗ ಪವರಲ್ಲಿಲ್ಲ. ಆವೇಶ ಇಲ್ಲ. ಈಗ ಆವೇಶ ಇದ್ದಾಗ ಮಾಡೋ ಕೆಲಸನ ಆವೇಶ ಇಲ್ಲದ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಟೈಮ್ನಲ್ಲಿ ಮಾಡಿದರೆ ಒಂದು ಸಿಗ್ನೇಚರ್ಗೆ ಅಷ್ಟು ಬೆಲೆ ಇದೆ. ಈಗ ಬರೀ ಕೋರ್ಟ್ ಸಿಗ್ನೇಚರ್ ಹಾಕಿದ್ರೆ ಏನು ಬರೀ ಹ್ಯಾಂಡ್ ರೈಟಿಂಗ್ ಅಷ್ಟೇ ಹೊರತು ಏನು ಕೌಂಟ್ ಆಗೋದಿಲ್ಲ. ಅದು ಗೊತ್ತಿರಬೇಕು. ಲಕ್ಷ್ಮಣಾದ್ಯಾಶ್ಚ ತ್ರಯೋ ರೋಹಿಣಿ ನಂದನ. ರೋಹಿಣಿ ನಂದನ ಯಾರು? ಬಲರಾಮ. ಪ್ರದ್ಯುಮ್ನ ಕೃಷ್ಣಪುತ್ರ. ರುಕ್ಮಿಣೇಯಶ್ಚ, ಯಾರಾತ? ರುಕ್ಮಿಣೇಯ. ಇಲ್ಲಿ ಪ್ರದ್ಯುಮ್ನ ವಿಶೇಷ ಅಂದರೆ ಮೂಲ ರೂಪದಲ್ಲಿ ಕಾಮ, ಅವತಾರ ರೂಪದಲ್ಲಿ ಪ್ರದ್ಯುಮ್ನ. ಆಮೇಲೆ ಅನಿರುದ್ಧನ ಮಗ ಅನಿರುದ್ಧ. ಪ್ರದ್ಯುಮ್ನ ಮಗ ಅನಿರುದ್ಧ. ಇಲ್ಲಿ ಪ್ರದ್ಯುಮ್ನ ಅನಿರುದ್ಧನೇ. ಮತ್ತೆ ಕೃಷ್ಣನ ಮಗ ಪ್ರದ್ಯುಮ್ನ, ಮೊಮ್ಮಗ ಅನಿರುದ್ಧ. ಮೂಲ ರೂಪ ಅವತಾರ ರೂಪಕ್ಕೆ ಹೆಸರು ಒಂದೇ. ಪ್ರದ್ಯುಮ್ನ ಕಾಮ, ಅನಿರುದ್ಧ ಮೂಲ ರೂಪಕ್ಕೆ ಅದಕ್ಕೆ ಒಂದೇ ಹೆಸರು. ಅದನ್ನ ಹೇಳೋದಕ್ಕೋಸ್ಕರ ರುಕ್ಮಿಣೇಯಶ್ಚ. ಪ್ರದ್ಯುಮ್ನ ಅನಿರುದ್ಧ ಅಂತ ಹೇಳಿದ್ರೆ ಏನು ಹೇಳಿದರು? ಪ್ರದ್ಯುಮ್ನ ರುಕ್ಮಿಣೇಯಶ್ಚ ಅಂತ ಹೇಳೋದಕ್ಕೆ ಕಾರಣ ಇದೆ. ಯಾಕೆ? ರುಕ್ಮಿಣಿಯ ಮಗ ಪ್ರದ್ಯುಮ್ನ ಬೇರೆ, ನಾರಾಯಣ ಪ್ರದ್ಯುಮ್ನ ಬೇರೆ. ಗೊತ್ತಾಯ್ತಾ? ಅದಕ್ಕೋಸ್ಕರ ಪ್ರದ್ಯುಮ್ನ ರುಕ್ಮಿಣೇಯಶ್ಚ. ರುಕ್ಮಿಣಿಯ ಪುತ್ರನಾದಂಥ ಪ್ರದ್ಯುಮ್ನ. ತತ್ಪುತ್ರಶ್ಚ ಅನಿರುದ್ಧಕ. ತತ್ಪುತ್ರ ಅಂದರೆ ಯಾರು? ಪ್ರದ್ಯುಮ್ನ ಪುತ್ರ. ಪ್ರದ್ಯುಮ್ನ ಮಗ ಉಷಾ ಅನಿರುದ್ಧ ಇದ್ದಾರಲ್ಲ, ಆ ಅನಿರುದ್ಧ. ಆತ ಕೂಡ ಆತಲ್ಲಿ ಕೂಡ ಏನಿದೆ? ವಿಶೇಷಾವೇಶ ಇದೆ. ನರ ನಿತ್ಯ ಇರೋದಿಲ್ಲ. ಬಂದಾಗ ಭಾರಿ ಬಂದ್ಬಿಡುತ್ತೆ, ನಿತ್ಯವಾಗಿರೋ. ಚೀಫ್ ಮಿನಿಸ್ಟರ್ ಆದ ಭಾರಿ ಪವರು, ಹೋದಾಗ ಏನಿಲ್ಲ ಇರಲಿಲ್ಲ. ಇಲ್ಲಿ ಆರ್ಡ್ರಿ ಎಲ್ಲಿ ಮೇಲೆ ಹೇಗಿತ್ತ ಕಡಿಮೆ ಇರುತ್ತೆ ವ್ಯಾಲ್ಯೂ. ಈಗ ಯಾವುದಷ್ಟೇ ರಿಟೈರ್ಡ್ ಅಂಬ ಬಿಟ್ಟು ಎಕ್ಸಾಮಲ್ಲಿ ಬಿಟ್ಟುಬಿಟ್ರೆ ಇವ್ರು ಮಾತು ನಡೀತಾ ಅವ್ರ ಮಾತು ನಡೆಯೋಲ್ಲ ಕೆಲವು ಸಲ. ನಿಯರೆಸ್ಟ್ ಆ ಜೋನಿನ MLA ಮಾತನ್ನು ಕೇಳ್ತಾರೆ. ರಿಟೈರ್ಡ್ ಮುಖ್ಯಮಂತ್ರಿ ಮಾತು ಕೇಳಬೇಕಾಗಿಲ್ಲ. ಯಾತಕ್ಕೆ? ಅವ್ರ ಪಾರ್ಟಿನೇ ಪವರಲ್ಲಿಲ್ಲ. ಈಗ ಅವ್ರ ಪಾರ್ಟಿ ಇದ್ರೆ ಸ್ವಲ್ಪ ಮಾತು ನಡೆಯುತ್ತೆ. ಆ ಪಾರ್ಟಿನೇ ಇಲ್ಲದಾಗ ಏನಾಗುತ್ತೆ? ಏನು ಲೆಕ್ಕಕ್ಕೆ ಬರೋದಿಲ್ಲ. ಅಕಸ್ಮಾತ್ ಸುಮ್ಮನೆ ಗೌರವಕ್ಕೆ ಮಾಡಬೇಕೆ ಹೊರತು ಬೈಂಡಿಂಗ್ ಅಲ್ಲ. ಇಲ್ಲಿ ಬೈಂಡಿಂಗ್ ಇದು. ಅಕಸ್ಮಾತ್ ಹೆಚ್ಚು ಕಡೆ ಏನು ಮಾಡ್ತಾರೆ ಅವರು? ಆ್ಯಕ್ಷನ್ ತೊಗೋಬೋದು. ಆ್ಯಕ್ಷನ್ ತೊಗೊಳಕ್ಕೆ ಬರೋಲ್ಲ. ತೊಗೊಂಡ್ರೆ ಹೇಗೆ ತೊಗೋಬೇಕಾತ? ಅವ್ರಿಗೆ ಹೇಳಿ ತೊಗೋಬೇಕು, ತಾನು ತೊಗೊಳಗಿಲ್ಲ. ಡೈರೆಕ್ಟ್ ಆ್ಯಕ್ಷನ್ ತೊಗೊಳಕ್ಕೆ ಪವರೇ ಇಲ್ಲ.
ಆಗಲ್ಲ, ಅಲ್ಲ 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 ಏನು ತಲೆ ಕೆಳಗಾರು ಬರೋದಿಲ್ಲ, ಅವ್ರು ಕೊಡ್ಬೇಕಷ್ಟ ದೇವರು. ಸ್ಮರಣೆ ಯಾತಕ್ಕೆ ಬಂತು? ಲಕ್ಷ್ಮಣ ಸ್ಮರಣೆ ಮಾಡಿದ್ದು ಮೂಲ ರೂಪನ, ವಿಶೇಷ ಆವೇಶನಲ್ಲ. ಮೂಲ ರೂಪ ಸ್ಮರಣೆ ಮಾಡ್ಲಿಕ್ಕೆ ಪವರ್ ಇದೆ ಹೊರತು ವಿಶೇಷ ಆವೇಶ ದೇವ್ರು ಕೊಡ್ಬೇಕಷ್ಟೇ. ಅರ್ಥ ಆಯ್ತು? ಇವರೆಲ್ಲ ಹೇಳ್ತಾರಲ್ಲ ಪ್ರೆಸೆಂಟ್ ನೀವು ಕೊಟ್ಟಿದ್ದು ಅಂತ ಜನಗಳು ಕೈ ಮುಕ್ಕೊಂಡು ಹೇಳ್ತಾರಲ್ಲ, ನೀವು ಕೊಟ್ಟು ಪವರ್ ಅಂತ ಹೇಳ್ತಾರಲ್ಲ ಹಾಗೆ. ಮಾಸಲ್ಲಿ ಹಾಗೆ ಹೇಳ್ತಾರೆ, ಒಬ್ಬರೇ ಹೋದಾಗ ಅಲ್ಲೇ ನಿಂತಿರೋ ಅಂತ ತಿಳಿಸಿ ನರ ಫಲ್ಗುಣ. ಯಾವುದು? ಅದು ದೋಷನೇ, ಅದು ಕೂಡ ಅದು ತಮ್ಮ ರೂಪ ಸ್ಮರಣೆ ಮಾಡ್ಕೊಳ್ಳಕ್ಕೆ ಅರ್ಹತೆ ಇದೆ, ದೋಷ. ನಮ್ಮ ಎಫ್ ಡಿನೇ ಓಪನ್ ಮಾಡಿದ್ರು ಕೂಡ ಏನಾಯ್ತು ಅಲ್ಲಿಗೆ? ಏನಾಯ್ತು? ಅದು ಲೋನ್ ತೊಗೊಂಡ ಹೋಯ್ತು ಅಲ್ಲಿ ಹಳೆ ಮರ, ಅಷ್ಟು ಇಂಟ್ರೆಸ್ಟ್ ಬರಲ್ಲ ಈಗ. ಅದಕ್ಕೆ ಈ ಇಂಟ್ರೆಸ್ಟ್ ಹೋಗುತ್ತಾಗ, ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಅದಕ್ಕೆ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಎಫ್ ಡಿ ಇತ್ಯಾದಿನ ಲೋನ್ ತೊಗೋಬೇಕಾದ್ರೆ ಭಾರಿ ಯೋಚನೆ ಮಾಡ್ತಾರೆ. ಅದಕ್ಕೆ ಅಫೆಕ್ಟ್ ಆಗುತ್ತಲ್ಲ, ಅದು ನಿರ್ವಾಹ ಇಲ್ಲವ ತೊಗೊಳ್ತಾರೆ. ನಿರ್ವಾಹ ಇಲ್ಲ ಲಕ್ಷ್ಮಣ ತೊಗೊಳಗೆ, ಬೇರೆ ದಾರಿ ಇರಲಿಲ್ಲ ಅಂತನಿಗೆ. ತೊಗೊಳಿಸೋರು ಏನಾಗ್ತಿತ್ತಾಗ ರಾವಣ ಎತ್ಕೊಂಡು ಹೋಗ್ಬಿಡ್ತಾಯಿತ್ತು. ಅದಕ್ಕೆ ಮೂಲ ರೂಪ ತೊಗೊಂಡು ಭಾರ ಆಗಿಬಿಟ್ಟು ಅಷ್ಟೆ. ಅದು ವಿಶೇಷ ಆವೇಶ ಅಲ್ಲ, ಮೂಲ ರೂಪದ ಸ್ಮರಣೆ ಅದು. ವಿಶೇಷ ಆವೇಶ ಯಾರು ಕೊಡಬೇಕು? ದೇವರೇ ಕೊಡಬೇಕಷ್ಟೇ. ತಾವೇ ತೊಗೊಳಕ್ಕೆ ಬರಲ್ಲ, ಅದು ತಾವು ದೇವರಾಗ್ಬಿಡ್ತಾರೆ ತೊಗೊಂಡು. ಬಡಿಸೋನೇ ನಾವು, ಬಡಿಸೋರಿಗೆ ಕಾಯ್ಬೇಕು ನಾವು, ನಾವೇ ತೊಗೊಂಡ್ರೆ ಏನಾಗ್ತಾರೆ ಅದರ ಓಡಿಸ್ಬಿಡ್ತಾರೆ ಅಷ್ಟೇ. ನರ ಫಲ್ಗುಣ ಇತ್ಯಾದ್ಯ ವಿಶೇಷಾವೇಶಿನೋ ಹರೇಹೇ ವಾ ರುಗ್ಮಿಣೀಯ. ರುಗ್ಮಿಣಿಯ ಕೌಂತೆಯ ಮಗ ಕೌಂತೆಯ, ರುಗ್ಮಿಣಿಯ ಮಗ ರೌಗ್ಮಿಣೇಯ. ಚಾರ ಇಲ್ಲ, ಅದಕ್ಕೆ ಅಲ್ಲ ಅಂತ ಹೇಳೋದಕ್ಕೆ. ಪ್ರದ್ಯುಮ್ನ ರೌಗ್ಮಿಣೇಯ, ರುಗ್ಮಿಣಿಯ ಮಗನಾದ ಪ್ರದ್ಯುಮ್ನ, ಅಲ್ಲಿಗೆ ಅನ್ವಯ. ಬರೀ ಪ್ರದ್ಯುಮ್ನ ಅಂತ ಯಾತಕ್ಕೆ ಹೇಳಿ? ಆ ಪ್ರದ್ಯುಮ್ನ ಆಗಬಾರ್ದು, ನಾರಾಯಣ ಪ್ರದ್ಯುಮ್ನ ಆಗಬಾರ್ದು. ಅದಕ್ಕಾಗಿ ರೌಗ್ಮಿಣೇಯ ಪ್ರದ್ಯುಮ್ನ ತತ್ಪುತ್ರ ನಿರುದ್ಧಕ. ಬರೀ ಅನಿರುದ್ಧ ಅಂತ ಹೇಳಲಿಲ್ಲ, ಬರೀ ಪ್ರದ್ಯುಮ್ನ ಅಂತಲೂ ಹೇಳಲಿಲ್ಲ. ಬರೀ ಪ್ರದ್ಯುಮ್ನ ಅಂದರೆ ನಾರಾಯಣ ಪ್ರದ್ಯುಮ್ನ ಆಗ್ತಿದ್ದ, ಬರೀ ಅನಿರುದ್ಧ ಆದರೆ ನಾರಾಯಣ ಅನಿರುದ್ಧ ಆಗ್ತಾ ಇದ್ದ. ಅದಕ್ಕೋಸ್ಕರ ರೌಗ್ಮಿಣೇಯ ಪ್ರದ್ಯುಮ್ನ ತತ್ಪುತ್ರ ಅನಿರುದ್ಧ ಅಂತ ತಿಳಿಸ್ಬಿಟ್ಟು ತಿಳಿಸಿದ್ರು. ಹೌದೌದು, ರಗ್ಮಿಣಿ ಮತ್ತೆ ಹೋಯ್ತು, ಇಮಿಡಿಯೇಟಾಗಿ ಹೋಗ್ಬಿಡುತ್ತೆ. ಬರಲೇಬೇಕದು, ಅವ್ರು ಹುಟ್ಟೇ ಇಲ್ಲ, ಬರಲೇಬೇಕು. ಹುಟ್ಟಬೇಕಾದ್ರೆ ಪ್ರತಿಯೊಬ್ಬರಿಗೂ ಪ್ರಾಕೃತ ಉಂಟು, ಗೊತ್ತಾಯ್ತಾ? ಋಜುಗಳಿಗೆ ಮಾತ್ರ ಹೇಗಿರುತ್ತದು? ದಗ್ಧ ಪಟಾಯಮಾನ, ಏನು ಕನೆಕ್ಷನ್ನೇ ಇಲ್ಲ ಅದಕ್ಕೆ, ಆಗಿರುತ್ತೆ. ಇವರಿಗೆಲ್ಲ ಲೇಪ ಉಂಟು, ಅದರಿಂದಾಗಿನೇ ಮೂಲ ರೂಪ ಶಕ್ತಿ ಎಲ್ಲ ಏನಾಗುತ್ತೋ ಅವ್ರದ್ದು ಕಡಿಮೆ ಆಗ್ಬಿಡುತ್ತೆ. ಯಾರು ಇಲ್ಲಲ್ಲ, ಎಲ್ಲರೂ ಸರಸ್ವತಿ ತತ್ಪತ್ನಿ ಅಂತ ಹೇಳಿಬಿಟ್ರಲ್ಲ. ತತ್ಪತ್ನಿ ಅಷ್ಟೇ ಅಂತ ಹೇಳಿಲ್ಲ, ಅವರ ಪತ್ನಿಯರು ಅಂತ ಹೇಳಿದ ಮೇಲೆ ಅವರೆಲ್ಲ ಬಂದುಬಿಟ್ರಲ್ಲ. ಆದ್ದರಿಂದ ಇದೇ ಇದೆ. ನರ ಫಲ್ಗುಣ ಇತ್ಯಾದ್ಯ ವಿಶೇಷಾವೇಶಿನೋ ಹರೇಹೇ ವಾಲಿ ಸಂಪಾದಯಶ್ಚೈವ. ಇದು ನೆಕ್ಸ್ಟ್ ಸ್ಟೆಪ್. ಇದು ವಿಶೇಷಾವೇಶ ಮುಗಿತು. ಇವನ್ನೆಲ್ಲ ಸದಾ ಜ್ಞಾಪಕ ಇಟ್ಕೊಂಡಿರ್ಬೇಕು. ಆಗ ತಾರತಮ್ಯಕ್ಕೆ ಯಾವಾಗಲೂ ಪ್ರಾಕ್ಟಿಕಲ್ ಗೊತ್ತಾಗ್ತಾ ಇರುತ್ತೆ. ಸೂರ್ಯನ ನೋಡಿದಾಗೆಲ್ಲ ಏನು ತಿಳ್ಕೊಬೇಕಲ್ಲಿ? ಓ ವಿಶೇಷಾವೇಶ. ಚಂದ್ರನ ನೋಡಿದಾಗ ವಿಶೇಷಾವೇಶ. ಅದು ಒಳ್ಳೆ ಸಿದ್ಧಿಗೆ ಕಾರಣ. ಇಲ್ಲಿ ಹೋದ್ರೆ ಏನಿಲ್ಲ, ಯಾರೋ ಓಡ್ತಿರ್ತಾರೆ, ಯಾರೋ ತಿಳ್ಕೊಂಬಿಟ್ಟು ಏನು ಬೆಲೆ ಇಲ್ಲ ಅದಕ್ಕೆ. ಅವ್ರು ಯಾರೊತ್ತು ಗೊತ್ತಾದ್ರೆ ಏನಾಗುತ್ತೆ ನಮಗಾಗ? ಅದು ಅಡ್ವಾಂಟೇಜ್ ತೊಗೊಳಕ್ಕೆ ಬರುತ್ತೆ, ಅಡ್ವಾಂಟೇಜ್ ತೊಗೊಳಕ್ಕೆ ಬರೋದಿಲ್ಲ. ನರ ಫಲ್ಗುಣ ಇತ್ಯಾದ್ಯ ವಿಶೇಷಾವೇಶಿನೋ ಹರೇಹೇ ವಾಲಿ ಸಾಂಬಾದಯಶ್ಚೈವ ಕಿಂಚಿದಾವೇಶಿನೋ ಹರೇಹೇ. ವಾಲಿ ಸಾಂಬ ಮೊದಲಾದವರಲ್ಲಿ ಏನಾಗಿದೆ? ಕಿಂಚಿದಾವೇಶ. ವಾಲಿ ಸಾಂಬಾದಿಗಳಲ್ಲಿ ಕಿಂಚಿದಾವೇಶ. ಕಿಂಚಿದಾವೇಶ ಅಂದ್ರೇನು? ಸ್ವಲ್ಪ ಆವೇಶ. ಸ್ವಲ್ಪ ಶಬ್ದಕ್ಕೆ ಎರಡು ಅರ್ಥ. ಒಮ್ಮೊಮ್ಮೆ ಬರುತ್ತೆ, ಕಡಿಮೆ ಬರುತ್ತೆ. ಅದು ಹೆಚ್ಚು ಬರುತ್ತೆ, ಜಾಸ್ತಿ ಬರುತ್ತೆ, ಎರಡೆರಡು. ಸೊ ಕಿಂಚಿತ್ ಅಂಬೋದಕ್ಕೆ ಎರಡಕ್ಕೂ ಅನ್ವಯ, ಕ್ವಾಂಟಿಟಿ ಕ್ವಾಲಿಟಿ ಎರಡಕ್ಕೂ ಅನ್ವಯ. ವಾಲಿ ತಮಾಷೆ ಅಂದರೆ ಇಂದ್ರದೇವರಲ್ಲಿ ವಿಶೇಷಾವೇಶ. ವಾಲಿ ಯಾರು? ಇಂದ್ರಾವತಾರ. ಇಲ್ಲೇನಿದು? ಕಿಂಚಿದಾವೇಶ. ಸ್ವಾರಸ್ಯ ಏನು ಗೊತ್ತಾ? ಇಂದ್ರನಾಗಿದ್ದಕ್ಕೆ ವಿಶೇಷಾವೇಶನೂ ಸೇರಿಕೊಂಡಿದೆ, ಸ್ಪೆಷಲ್ಲಾಗಿ ಕಿಂಚಿದಾವೇಶನೂ ಸೇರ್ಕೊಂಡ್ಬಿಟ್ಟಿದೆ. ಅರ್ಥ ಆಯ್ತಾ ಈಗ? ಎರಡು ಅಡ್ವಾಂಟೇಜ್ ಇದೆ. ಆದರೆ ಮೂಲ ರೂಪದ ಕಡಿಮೆ ಆಗಿ ಅದು ಮೈನಸ್ ಪಾಯಿಂಟ್. ಮೂಲ ರೂಪ ಶಕ್ತಿ ಕಡಿಮೆ ಆಗಿರೋದು ಮೈನಸ್ ಪಾಯಿಂಟು. ಆದರೆ ವಿಶೇಷಾವೇಶ ಅಲ್ಲಿರೋದು ಇಲ್ಲಿ ಕೂಡ ಏನಾಗುತ್ತೆ, ಸ್ವಲ್ಪ ಶಿಫ್ಟ್ ಆಗುತ್ತೆ. ಜೊತೆಗೆ ಕಿಂಚಿದಾವೇಶ ಸ್ಪೆಷಲಾಗಿ ಬರುತ್ತೆ. ಅದಕ್ಕೆ ವಾಲಿ ಎಷ್ಟು ಪರಾಕ್ರಮಿಯಾಗಿದ್ದ ಅಂದರೆ ಪರ್ವತ ಕಂದುಕಾಯಿಯಂತೆ ಚೆಂಡ ಪರ್ವತ ಎತ್ತಿ ಆಡ್ತಿದ್ದಂತೆ ವಾಲಿ. ಎರಡು ಪರ್ವತ ಇಟ್ಕೊಂಡು ಈ ಕೈಲಿ ಎರಡು ಬಾಲ್ ಹಿಡ್ಕೊಂಡು ಆಡೋದು ಕಷ್ಟ ಕೆಲವು ಸಲ. ಅದು ಯಾತಕ್ಕೆ? ಅದೆಲ್ಲ ಕಿಂಚಿದ ಆವೇಶದಿಂದ ಬರ್ತಿತ್ತು. ಮೂಲ ರೂಪದ ಗ್ರೇಟ್ನೆಸ್ಗಿಂತ ಜಾಸ್ತಿಯಾಗಿ ಯಾವುದು ಕೌಂಟ್ ಆಗ್ತಿತ್ತು? ದೇವರ ಕಿಂಚಿದ ಆವೇಶ ಕೆಲಸ ಮಾಡ್ತಾ ಇತ್ತು. ವಾಲಿ ಸಂಪಾದಯಶ್ಚೈವ ಕಿಂಚಿದ ಆವೇಶನೋ ಹರೇ. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ಹೇಳಿಕೆ ಬರಬೇಕು ಅವ್ನ ಮನೆಗೆ ಮೀಟ್ ಆಗಬೇಕು. ರಿಟೈರ್ ಹೇಳಿಕೆ ಯಾರೋ ಹೋಗಲ್ಲ. ಯಾಕೆ? ಅವ್ನಿಗೆ ನಾನು ಯಾಕೆ ಬರ್ಬೇಕು ಅಂತ ಕೇಳುತ್ತೆ. ಅವ್ನು ಯಾರು ನನ್ನ ಕರೀಲಿಕ್ಕೆ? ಅಲ್ಲಿ ವ್ಯಕ್ತಿನೇ ಒಂದೇ. ಅದೇನಿಲ್ಲ ಅವನಿಗೆ, ಈಗ ಪವರ್ ಇಲ್ಲ, ಅದು ಆವೇಶ. ಅದು ಇದು ಅರ್ಥ ಮಾಡ್ಕೊಂಡು ನಮಗೆ ಇದು ಅರ್ಥ ಆಗಲ್ಲ, ಪವರ್ ಅರ್ಥ ಆಗತ್ತೆ. ಪವರ್ ಅಪಾಯಿಂಟ್ ಆದ ಪವರ್ ಬಂತು,
ರಿಟೈರ್ ಆದ ಪವರ್ ಹೋಯಿತು, ಡಿಸ್ಮಿಸ್ ಆದಾಗ ಇನ್ನೂ ಹೋಯ್ತು, ಜಾಸ್ತಿ ಹೋಯಿತು, ಬರೀ ಅದು ಸಮೇತ ಹೋಯಿತು. ವಾಲಿ ಸಂವಾದಯಶ್ಚೈವ ಕಿಂಚಿದಾವೇಶನೋ ಹರೇ. ಇದು ಇನ್ನೊಂದು ಸ್ವಾರಸ್ಯ ನೋಡ್ರಿ. ಪ್ರದ್ಯುಮ್ನ ಯಾರು? ಕಾಮ. ಪ್ರದ್ಯುಮ್ನ ಕಾಮಾವತಾರ. ಸಾಂಬ ಯಾರು? ಆತ್ಮಕಾಮನೆ. ಇಬ್ಬರು ಕಾಮನೆ, ಎರಡು ರೂಪದಲ್ಲಿ ಹುಟ್ಟಿದ್ದಾರೆ. ಜಾಂಬವತಿ ಮಗ ಸಾಂಬ, ರುಕ್ಮಿಣಿಯ ಮಗ ಪ್ರದ್ಯುಮ್ನ. ಆದರೆ ಪ್ರದ್ಯುಮ್ನಲ್ಲಿ ವಿಶೇಷ ಆವೇಶ, ಸಾಂಬನಲ್ಲಿ ಕಿಂಚಿದಾವೇಶ. ಇದು ಬಹಳ ಆಶ್ಚರ್ಯ. ಅಂದರೆ ಅವೆರಡು ರೂಪ ಕಂಪೇರ್ ಮಾಡಿದಾಗ ಪವರ್ ಜಾಸ್ತಿ ಯಾರಲ್ಲಿ ಇರುತ್ತೆ? ಈಗ ಪ್ರದ್ಯುಮ್ನ ಜಾಸ್ತಿ. ಮೂಲ ರೂಪ ಒಂದೇ ಆಗಿದ್ದರೂ ಕೂಡ, ಆವೇಶ ಇದ್ದರೂ ಕೂಡ ವಿಶೇಷ ಆವೇಶ ಕಿಂಚಿದಾವೇಶ ಅನ್ನೋ ವ್ಯತ್ಯಾಸದಿಂದ ಏನಾಯ್ತು? ಅದೀಗ ಗೋಲ್ ಬೇರೆ ಆಯ್ತು. ಮತ್ತೆ ಕ್ಷೇತ್ರ ತಾರತಮ್ಯ ಕೌಂಟ ಇಲ್ಲ. ಕ್ಷೇತ್ರ ತಾರತಮ್ಯ ಇನ್ನೊಂದು ಇಂಪಾರ್ಟೆಂಟ್ ತಾರತಮ್ಯ ಇದೆ. ಯಾವುದು ಅಂದರೆ ಯುಗಾನುಸಾರಾತ್ ಅಂತ ಕರೀತಾರೆ. ಈಗ ಬಾಲಿ ರೂಪ ಎಲ್ಲಿ ಅವತಾರ ಮಾಡಿದ್ದು? ಅರ್ಜುನದ ರೂಪ ಇಲ್ಲಿ ಮಹಾಭಾರತ ಕಾಲಕ್ಕೆ, ಅಂದರೆ ದ್ವಾಪರ ಯುಗ. ಅದು 24ನೇ ತ್ರೇತಾಯುಗ, ಇದು ದ್ವಾಪರ ಯುಗ. ಎಷ್ಟು ಡಿಫ್ರೆನ್ಸ್ ಗೊತ್ತಾ? ಈಗ ವಾಲಿ ಕೈಲಿ ಎತ್ತಿದ್ದ ಬೆಟ್ಟಗಳನ್ನು ಅರ್ಜುನಿಗೆ ಸಾಮರ್ಥ್ಯ ಇಲ್ಲ, ಆ ರೂಪಕ್ಕಿಲ್ಲ. ಯಾಕೆ? ಏನದು? ದ್ವಾಪರಯುಗದ ರೂಪ. 20 ಕಾಲ ಬರ್ತಾ 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 ಏನಾಗ್ತಾ ಹೋಗುತ್ತೆ? ಕೃತಯುಗದ ಜನಗಳ ಶಕ್ತಿ ನಮಗಿಲ್ಲ, ಯಾರಿಗೆ ತ್ರೇತಾಯುಗದಲ್ಲಿ. ಅವರಿಗೆ ಇರೋ ಶಕ್ತಿ ದ್ವಾಪರದಲ್ಲಿ ಇಲ್ಲ, ಅವರಿಗಿರೋ ಶಕ್ತಿ ಕಲಿಯುಗದಲ್ಲಿಲ್ಲ. ಕೃತಯುಗದಲ್ಲೂ ಕೂಡ ವಿಶೇಷ ಅಂದರೆ 28 ಮೊಳ ಎತ್ತರ, ಇಲ್ಲಿ 3.5 ಮೊಳ ಅಷ್ಟೇ. ಅಷ್ಟು ಡೌನ್ ಆಗುತ್ತೆ ಇಮಿಡಿಯೇಟಾಗಿ. ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಅದು ಇನ್ನೊಂದು ಸ್ಪೆಷಲ್. ಇವರು ಯಾರಿಗೂ ಅಪ್ಲಿಕಬಲ್ ಅಲ್ಲ. ಇದು ಲಕ್ಷ್ಮೀನಾರಾಯಣರಿಗೆ, ವಾಯುದೇವರಿಗೆ ಏನಿಲ್ಲ, ನಾಟ್ ಅಪ್ಲಿಕಬಲ್. ಉಳಿದವರಿಗೆ ಅದು ಇವರು ಯಾವ ವ್ಯತ್ಯಾಸನೂ ಬರೋದಿಲ್ಲ. ಆದರೆ ವಾಯುದೇವರಿಗೆ, ಲಕ್ಷ್ಮೀನಾರಾಯಣರಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಬಟ್ ಉಳಿದವ್ರಿಗೆ ಕಂಪೇರ್ ಮಾಡಿದರೆ ವಾಯುದೇವ್ರಿಗೆ ಕಂಪೇರ್ ಮಾಡೋಕ್ಕೆ ಅಷ್ಟು ಮೇಲೆ ಇದ್ದಾರೆ ಅವರು, ವಾಯುದೇವರು. ಇದೆಲ್ಲ ಪಾಯಿಂಟಿಂದನೇ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಭಾಷೆ. ಮತ್ತು ಬೇರೆ ದೇವತೆಗಳು ಕಳಿಸಿಬಿಟ್ರೆ ಭೂಲೋಕಕ್ಕೆ ಬರ್ತಿರ್ಲಿಕ್ಕೆ ಏನಾಗಿಬಿಡುತ್ತೆ ಅವರಿಗೆ? ಮೂಲ ರೂಪ ಶಕ್ತಿ ಭಾಳಷ್ಟು ಕಡಿಮೆ ಆಗ್ತದೆ. ಜೊತೆಗೆ ಇದು ಕಲಿಯುಗ ಬೇರೆ, ಅದ್ರ ತಕ್ಕಂತೆ ಕಡಿಮೆ ಆಗಿಬಿಡುತ್ತೆ. ಅವ್ರಿಗೆ ಬಲ ಇರುತ್ತೆ, ಅವ್ರಿಗೆ ದೈತ್ಯರಿಗೆ ಅವ್ರು ಡಾಮಿನೇಟ್ ಆಗಿಬಿಡ್ತಾರೆ. ಆದ್ದರಿಂದ ಅವ್ರ ಕಳಿಸಿ ಉಪಯೋಗ ಇಲ್ಲ. ಎಲ್ಲ ದೈತ್ಯರು ಸೇರಿದರೂ ಕೂಡ ಬರೀ ಒಬ್ಬ ಕಲಿಯಲ್ಲ, ಎಲ್ಲರೂ ಸೇರಿ ಒಟ್ಟಾಗಿ ಬಂದರೂ ವಾಯುದೇವ್ರ ಮೇಲೆ ಏನಾಗೋದಿಲ್ಲ, ದೊಡ್ಡ ಬಂಡೆ ಮೇಲೆ ಏನು ಬಿದ್ದಾಗತ್ತೆ? ಮಣ್ಣು ಹೆಂಟೆ ಬಿದ್ದಾಗತ್ತೆ. ಆದ್ದರಿಂದ ಇವ್ರನ್ನೇ ಕಳಿಸ್ಬೇಕು ಅಂತ ಕಳಿಸ್ತಾರೆ. ಇದನ್ನು ಓದಿ ಮಧ್ವವಿಜಯ ಓದಿದಾಗ ಎಷ್ಟು ಅರ್ಥ ಆಗುತ್ತೆ? ಬರೀ ಮಧ್ವವಿಜಯ ಓದೋಕ್ಕೊಂದು ಅರ್ಥ ಆಗುತ್ತೆ. ಅದು ಇದನ್ನು ಓದಿದಾಗ ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸರ್ವಜ್ಞ ಅನ್ಯಮನವೇಕ್ಷ. ಇನ್ನೊಬ್ರು ಯಾರು ಅಂಥ ಸರ್ವಜ್ಞರಿಲ್ಲ ಅಂತ ಪರಮಾತ್ಮ ಕಳಿಸ್ಕೊಟ್ಟ ಅಂದರೆ ಇವೆಲ್ಲ ತಲೆಯಲ್ಲಿರ್ಬೇಕಾಗ್ತದೆ. ವಾಯುದೇವರಿಗೆ ಆವೇಶ ಹೇಳೋದಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ವಿಶೇಷ ಅನುಗ್ರಹ ಯಾವಾಗ ದೇವರು ಮಾಡಿಬಿಟ್ಟಿರ್ತಾರೆ ಅವರು. ಆದ್ದರಿಂದ ಯಾವಾಗಲೂ ಫಾರ್ ಎವರ್ ಇರೋದು, ಬೇರೆ ಯಾವ ಕಾಲಕ್ಕೂ ಬೇರೆ ಆಗೋದೇ ಇಲ್ಲ. ಅದಕ್ಕೆ ಅವ್ರದ್ದು ಯಾವುದಾ ಕಾಲ ಅವ್ರನ್ನ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಅಂತಲೇ ಹೇಳಬೇಕಾಗ್ತದೆ. ಹೌದು, ನಿಜ. ಈಗ ವೋಲ್ಟೇಜ್ ಕಡಿಮೆ ಆದ್ರೇ ಕಡಿಮೆ ಆಗಿಬಿಡುತ್ತಾಗಲೇ ಡಲ್ ಆಗಿಬಿಡುತ್ತೆ. ಹೌದು ಹೌದು ಆಯ್ತು. ಯಾಕೆ? ರುಕ್ಮಿಣಿ ಸಾಕ್ಷಾತ್ ಮಹಾಲಕ್ಷ್ಮಿ ಆದ್ದರಿಂದ ಅದು ಯೋಗ್ಯತೆ ಜಾಸ್ತಿ ಆಯ್ತು ಪ್ರದ್ಯುಮ್ನ. ಆದರೆ ಇಲ್ಲಿ ತಾಯಿ ಬೇರೆ ಯಾರೀಗ? ಈಕೆ ಜಾಂಬವತಿ ಆದ್ದರಿಂದ ಅದು ಕಡಿಮೆ ಆಯ್ತು. ಮತ್ತೆ ಗೊತ್ತಾಯ್ತಾ? ಲೋಕದಲ್ಲಿ ಇದ್ದೇ ಇದೆ, ಇಬ್ಬರು ದೊಡ್ಡ ವಿದ್ವಾಂಸರು ಇರ್ತಾರೆ. ಒಬ್ಬ ವಿದ್ವಾಂಸರ ಮಗ ಇನ್ನೊಬ್ಬ ವಿದ್ವಾಂಸರ ಮಗ ಅಲ್ಲ. ಡಿಫ್ರೆನ್ಸ್ ಬಂತು ಮತ್ತೆ ಆಗಲೇ ಇಮಿಡಿಯೇಟಾಗಿ. ಏನು ಡಿಫ್ರೆನ್ಸ್ ಬಂತು? ದೊಡ್ಡ ಆಚಾರ ಮಗ ಅದೊಂದು ಸೇರ್ಕೊಂಡು ಜೊತೆಗೆ, ದೊಡ್ಡ ವಿದ್ವಾಂಸನ ಜೊತೆ ಇವ್ರಿಗೆ ಸೇರ್ಕೊಳ್ಳಿಲ್ಲ. ಅದು ರುಕ್ಮಿಣಿ ಸಾಕ್ಷಾತ್ ಮಹಾಲಕ್ಷ್ಮಿ ಆದ್ದರಿಂದ ಒಂದು ಪ್ಲಸ್ ಪಾಯಿಂಟ್ ಬಂತು. ಆದರೆ ಸಾಮಾನ್ಯ ಬರಲಿಲ್ಲ. ಅದು ಕಿಂಚಿದ ಆವೇಶಕ್ಕೆ ಕಾರಣ, ಅದೊಂದು ಕಾರಣ ಆಯಿತು. ವಿಶೇಷ ಆವೇಶ ಯಾತಕ್ಕಾಲ ಕೊಟ್ಟಿದ್ದು ಅಂದರೆ ರುಕ್ಮಿಣಿ ಮಗನಾಗಿ ವಿಶೇಷ ಆವೇಶ ಬಂತು. ಇನ್ನೂ ಮುಂದೆ ಬರುತ್ತದು. ಪ್ರದ್ಯುಮ್ನ ಸಾಂಬ ಇಬ್ಬರು ಕೂಡ ಯುದ್ಧಕ್ಕೆ ಹೋಗ್ತಾರೆ ಬೇರೆ ಕಡೆಗೆ. ಇವ್ರ ಜೊತೆ ಎರಡು ತಾವೇ. ಗೊತ್ತಾಯ್ತಾ? ಒಮ್ಮೆ ಸಾಂಬನಿ ಪ್ರಾಬ್ಲಮ್ ಬರುತ್ತೆ, ಪ್ರದ್ಯುಮ್ನ ಕಾಪಾಡ್ತಾನೆ ಅದನ್ನು. ತಂದೆ ರೂಪ. ಎಡಗೈ ಬಲಗೈ ಹೆಲ್ಪ್ ಮಾಡ್ಲಿಕ್ಕೆ ಹೋದರೆ ಹಾಗೆ ಇಲ್ಲಿ ತಿರುಗಿ ತಿಳ್ಕೊಬರಲ್ಲ. ಯಾಕೆ ಹೆಲ್ಪ್ ಮಾಡ್ಬೇಕೀಗ? ಎರಡು ತನ್ನ ಕೈಗಡೆ, ಬಟ್ ಎಡಗೈ ತಾನೇ ಏನು ಮಾಡ್ಕೊಳಕ್ಕೆ ಬರಲ್ಲ. ಯಾವ್ದು ಮಾಡ್ಕೋಬೇಕೀಗ? ಬಲಗೈ ಮಾಡಿ. ಇಲ್ಲಿ ಬಲಗೈಗಾರೆ ಎಡಗೈ ಹೆಲ್ಪ್ ಮಾಡ್ಬೇಕಾಗತ್ತೆ. ಆ ಥರ ಇದೆಲ್ಲ ಯಾವಾಗ ಗೊತ್ತಾಗುತ್ತೆ? ನಿರ್ಣಯ ಓದಿದ್ರೆ. ಉಳಿದವ್ರಿಗೆ ಏನೂ ಗೊತ್ತಾಗಲ್ಲ. ಸುಮ್ಮನೆ ಮಹಾಭಾರತ ಓದಿಬಿಟ್ರೆ ಏನೇನೂ ಗೊತ್ತಾಗಲ್ಲ. ಕತೆ ಗೊತ್ತಾಗತ್ತಷ್ಟೇ. ಈ ಟಿ ವಿ ನೋಡಿದ್ರೆ ಕತೆ ಕೂಡ ತಪ್ಪು ಗೊತ್ತಾಗುತ್ತೆ, ಕತೆನೂ ಸರಿಯಾಗಿ ಗೊತ್ತಾಗಲ್ಲ. ಇಂಥ ಗ್ರಂಥ ಬಿಟ್ಟುಬಿಡ್ತಾರೆ ಜನ. ಅದನ್ನು ಸಿನಿಮಾ ನೋಡಿ ಉಪನ್ಯಾಸ ಮಾಡಿದ್ರೆ ಏನು ಹಾಗಿರ್ಬೇಕು, ರೆಕಾರ್ಡ್ಬೇಕು. ನಿರ್ಣಯ ಓದಬೇಕು, ಅದನ್ನು ಗಟ್ಟಿ ಮಾಡ್ಕೋಬೇಕು ಪ್ರತಿಯೊಂದನ್ನು ಕೂಡ. ವಾಲಿ ಸಂವಾದಯಶ್ಚೈವ ಕಿಂಚಿದಾವೇಶನೋ ಹರೇಹೇ ತಸ್ಮಾತ್ ಬಲಪ್ರವೃತ್ತಶ್ಚ. ಇಷ್ಟೆಲ್ಲ ಯಾತಕ್ಕೆ ಲಿಸ್ಟ್ ಕೊಟ್ಟರು ಅಂದರೆ ತಸ್ಮಾತ್ ಬಲಪ್ರವೃತ್ತಸ್ಯ ರಾಮಕೃಷ್ಣಾತ್ಮನೋ ಹರೇಹೇ
ಅಂತರಂಗಂ ಹನುಮಾಂಶ್ಚ ಭೀಮಸ್ತತ್ ಕಾರ್ಯ ಸಾಧಕವು. ಅದು ನಾಳೆ ನೋಡೋಣ. ಇಷ್ಟೆಲ್ಲ ಅಪ್ಲಿಕೇಶನ್ ಹೇಳಿ ಹೇಗೆ ಅದನ್ನು ತಿಳ್ಕೋಬೇಕು ಅಂತ ಹೇಳ್ತಾರೆ. ಹೇಳಿ ಮೊದಲೇ ಹೇಳಿದಂತೆ ದಿವಸ ಅವತ್ತವತ್ತಿಗೆ ಓದಬೇಕು, ಓದಿ ಮನನ ಮಾಡಬೇಕು. ಆಗ ಭಾರಿ ಅನುಕೂಲ ಆಗುತ್ತೆ.